ಭಗವಂತ ವೈಕುಂಠದಲ್ಲೇ ಇದ್ಕೊಂಡು ರಾವಣ ಹುಟ್ಟೋದೇ ಬೇಡ ಅಂತ ಹೇಳಿದರೆ ರಾವಣ ಹುಟ್ಟಾನೂ ಇರಲಿಲ್ಲ, ಅಥವಾ ರಾವಣ ಸಾಯಿಲ್ ಅಂತ ಹೇಳಿಬಿಟ್ರೆ ರಾವಣ ಸತ್ತೇ ಹೋಗ್ತಿದ್ದ. ಮನೆಯಲ್ಲಿ ಶಾಲಿಗ್ರಾಮ ಪೂಜೆ ಮಾಡಿದ್ರಲ್ಲಿ ತಪ್ಪೇನೇ ಇಲ್ಲ, ಆದರೆ ಸ್ವಲ್ಪ ತೊಂದರೆ ಆಗ್ಬೋದು ಮಾಡೋದ್ರಿಂದ. ಭಾರಿ ಭಕ್ತಿ ಇದೆ, ಏನೋ ಅರಳು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೂ ನರಸಿಂಹದೇವರು ಒಲಿತಾರೆ. ಆದರೆ ಅಪಚಾರ ಮಾಡುವುದು ಒಳ್ಳೆಯದಲ್ಲ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೋಸ್ಕರ ಕಂಬದಿಂದ ಒಡೆದು ಬಂದ ಅವತಾರದ ಸ್ಥಳವೇ ಅಹೋಬಿಲ. ಭಗವಂತ ತನ್ನ ಅಸ್ತಿತ್ವವನ್ನು ತಿಳಿಸಿಕೊಡ್ಲಿಕ್ಕೋಸ್ಕರನೇ ಕಂಬದಿಂದ ಅವತಾರ ಮಾಡಿದ. ಅವತಾರ ಮಾಡೋ ಸಂದರ್ಭ ಬಹಳ ಉಗ್ರ ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ. ಯಾವ ಭಗವದ್ ಭಕ್ತರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲವಂಥ ಪರಿಸ್ಥಿತಿ ಬರುತ್ತೋ ಆವಾಗ ಖಂಡಿತ ಭಗವಂತ ಅವತಾರ ಮಾಡ್ತಾರೆ. ಅವರಲ್ಲಿ ಭಗವಂತ ಇದ್ದುಕೊಂಡು ವಿಶೇಷವಾದ ಕೆಲಸಗಳನ್ನು ಮಾಡಿಸಿರುವುದರಿಂದ ಅವರಿಂದ ದೊಡ್ಡ ಕ್ರಾಂತಿಯೇ ಆಗಿದೆ ಅಂತ ಹೇಳೋದಕ್ಕೆ ಇಂಥ ಉದಾಹರಣೆಗಳಿದ್ದಾವೆ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇದು ವಿಶೇಷ ಯಾಕೆ ಅಂತಂದರೆ, ಗುರುಪೂರ್ಣಿಮೆಯಂದು ಆರಂಭವಾದ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಒಬ್ಬ ಗುರುವಿನ ವಿಶೇಷ ದೃಷ್ಟಿ ಬೀಳ್ತಾ ಇರುವಂಥ ಸುಸಂದರ್ಭ. ನಮ್ಮ ಜೊತೆ ಈ ಹೊತ್ತು ಸುಬ್ರಹ್ಮಣ್ಯ ಮಠಾಧೀಶರಾಗಿರುವಂತಹ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಸೇರಿದ್ದಾರೆ. ಅವರು ಪ್ರೀತಿಯಿಂದ ನಮ್ಮ ಜೊತೆ ಒಂದಿಷ್ಟು ಮಾತನಾಡೋದಕ್ಕೆ ಒಪ್ಕೊಂಡ ಒಂದು ಖುಷಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಕಾರ್ಯಕ್ರಮವನ್ನು ನಾವು ಕೃಷ್ಣನನ್ನೇ ಮುಂದಿಟ್ಕೊಂಡೇ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಕಾರ್ಯಕ್ರಮದ ಕ್ರಮದಂತೆ, ಸಂಪ್ರದಾಯದಂತೆ ನಿಮಗೆ ಕೃತಜ್ಞತಾಪೂರ್ವಕವಾಗಿ ಭಗವದ್ಗೀತೆಯ ಈ ಪ್ರತಿಯನ್ನು ಕೊಡ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಮಠ ಅನ್ನೋದು ಸುಬ್ರಹ್ಮಣ್ಯದಲ್ಲಿ ಇರೋದು, ಆದರೆ ಸುಬ್ರಹ್ಮಣ್ಯದ ಮೂಲ ದೇವರು ಸಂಪುಟ ನರಸಿಂಹ ಸ್ವಾಮಿ. ಆ ಸಂಪುಟ ನರಸಿಂಹ ಸ್ವಾಮಿಯ ಕುರಿತಾಗಿ ಒಂದಿಷ್ಟು ಕುತೂಹಲಗಳು. ಸೊ ಅದು ಆ ಸಂಪುಟ ನರಸಿಂಹ ಅಂದರೆ ಏನು, ಮತ್ತು ಅವನ ವಿಶೇಷತೆ ಏನು, ಹಾಗೆಯೇ ಆ ನರಸಿಂಹ ಅವತಾರದ ವಿಶೇಷತೆ ಬಗ್ಗೆ. ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಭಗವಂತ ಸರ್ವಸಮರ್ಥ, ಸರ್ವಶಕ್ತ, ಸರ್ವತಂತ್ರ, ಸರ್ವವ್ಯಾಪ್ತನಾಗಿದ್ದಾನೆ. ಅವನಿಲ್ಲದಿರುವ ಜಾಗವೇ ಇಲ್ಲ. ಹಾಗಿದ್ದ ಮೇಲೆ ಭಗವಂತ ಇಷ್ಟು ಸಮರ್ಥನಾಗಿದ್ದ ಮೇಲೆ ಭಗವಂತ ಯಾಕೆ ಅನೇಕ ಅವತಾರಗಳನ್ನು ಮಾಡಿದ? ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಲಿಕ್ಕೋಸ್ಕರ ರಾಮನಾಗಿ ಅವತಾರ ಮಾಡಬೇಕಾಯಿತು. ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರ ನರಸಿಂಹನಾಗಿ ಅವತಾರ ಆಗಬೇಕಾಯಿತು. ಕಂಸಾದಿಗಳ ಸಂಹಾರಕ್ಕೋಸ್ಕರ ಕೃಷ್ಣನಾಗಿ ಅವತಾರ ಮಾಡಿದ. ಆದರೆ ಭಗವಂತ ಎಲ್ಲವನ್ನು ಮೀರಿರುವ ಶಕ್ತಿ ಅಂತ ಆದಮೇಲೆ ಅವನು ಯಾಕೆ ಅನೇಕ ಅವತಾರ ಮಾಡಿದ? ಯಾವ ಅವತಾರ ಮಾಡದೇ ಇದ್ದರೂ ಕೂಡ ಅವನು ದೈತ್ಯರಿಗೆ ಬುದ್ಧಿ ಕಲಿಸಲಿಕ್ಕೆ ಅವಕಾಶ ಇತ್ತು ಅವನ ಹತ್ರ. ಯಾಕೆಂದರೆ ಅಂತಹ ಸಮರ್ಥಶೀಲನಾಗಿರ್ತಕ್ಕಂಥ ಅಂತಹ ಒಬ್ಬ ಸಿದ್ಧ ಪುರುಷನಾಗಿರ್ತಕ್ಕಂತಹ ಶ್ರೀಕೃಷ್ಣನಿಗೆ, ಭಗವಂತನಿಗೆ ಶತ್ರು ಸಂಹಾರಕ್ಕೋಸ್ಕರ ಅನೇಕ ಅವತಾರಗಳು ಅಗತ್ಯನೇ ಇಲ್ಲ. ಎಷ್ಟು ಸಮರ್ಥನಾಗಿದ್ದಾನೆ ಭಗವಂತ ಅಂತ ಹೇಳಿದರೆ, ಎಲ್ಲಿಯಾದರೂ ಕುಂಭಕರ್ಣ ಸತ್ತೇ ಹೋಗಲಿ ಅಂದರೆ ಸತ್ತೇ ಹೋಗುವಷ್ಟು ಸಮರ್ಥ, ಅಥವಾ ಅವತಾರ ಕುಂಭಕರ್ಣ ಹುಟ್ಟೋದೇ ಬೇಡ ಅಂದರೆ ಹುಟ್ಟದೇ ಇರುವಷ್ಟು ಸಮರ್ಥನಾಗಿದ್ದಾನೆ ಭಗವಂತ. ಹಾಗಿದ್ದ ಮೇಲೆ ಯಾಕೆ ಭಗವಂತ ಅವನ ಅವತಾರಗಳಲ್ಲಿ ಅನೇಕ ರೂಪವನ್ನು ತಾಳಿದ ಅವತಾರಗಳ ಮೂಲಕ ಅಂತ ಹೇಳುವಂಥ ಪ್ರಶ್ನೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಭಗವಂತ ಅವತಾರ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳೋದು ಸರಿ. ಆದರೆ ಒಬ್ಬ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅವನ ಪರಮ ಶ್ರೇಷ್ಠವಾದ ಪರಪುರುಷಾರ್ಥ ಯಾವುದು ಅಂದರೆ ಧರ್ಮ, ಅರ್ಥ, ಕಾಮಕ್ಕಿಂತ ಮೀರಿರತಕ್ಕಂಥ ಮೋಕ್ಷ. ಆದರೆ ಆ ಮೋಕ್ಷವನ್ನು ಸಾಧನೆ ಮಾಡಬೇಕಾದ್ರೆ ಭಗವಂತನ ಬಗ್ಗೆ ವಿಶಿಷ್ಟವಾಗಿರತಕ್ಕಂಥ ಅನುಷ್ಠಾನ, ಧ್ಯಾನ ಮಾಡಬೇಕು. ಭಗವಂತನ ಬಗ್ಗೆ ಧ್ಯಾನ ಅನುಷ್ಠಾನ ಮಾಡಬೇಕಾದ್ರೆ ಅವನಲ್ಲಿ ಅಪಾರವಾದ ಪ್ರೀತಿ ಬೇಕು ಮತ್ತು ಭಕ್ತಿ ಬೇಕು. ಆದರೆ ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಬೇಕಾದರೆ ಅವನ ಮಹಾತ್ಮೆಯನ್ನು ತಿಳ್ಕೊಳ್ಬೇಕು. ಆ ಮಹಾತ್ಮೆ ತಿಳ್ಕೊಳ್ಳಿಕ್ಕೋಸ್ಕರನೇ ಭಗವಂತ ಅನೇಕ ಅವತಾರ ಮಾಡಿದಂತೆ. ಒಂದು ವೇಳೆ ಭಗವಂತ ವೈಕುಂಠದಲ್ಲೇ ಇದ್ಕೊಂಡು ರಾವಣ ಹುಟ್ಟೋದೇ ಬೇಡ ಅಂತ ಹೇಳಿದರೆ ರಾವಣ ಹುಟ್ಟಾನೂ ಇರಲಿಲ್ಲ, ಅಥವಾ ರಾವಣ ಸಾಯಿಲ್ ಅಂತ ಹೇಳಿಬಿಟ್ರೆ ರಾವಣ ಸತ್ತೇ ಹೋಗ್ತಿದ್ದ. ಯಾಕೆ ಭಗವಂತ ರಾವಣಾದಿಗಳ ಸಂಹಾರಕ್ಕೋಸ್ಕರ ಅವತಾರ ಮಾಡಿದ ಅಂತ ಹೇಳುವ ಪ್ರಶ್ನೆ ಬಂದಾಗ, ಭಗವಂತ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟ ಅನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮಃ ಅಂತ ಒಂದು ಕಡೆ ಹೇಳ್ತಾರೆ. ಭಗವಂತ ಅವನು ಏಕರೂಪನೂ ಹೌದು, ಅನಂತ ರೂಪನೂ ಹೌದು ಅಂತ. ಪ್ರಶ್ನೆ ಏನು ಅಂತ ಹೇಳಿದರೆ, ಏಕರೂಪದಲ್ಲೇ ಎಲ್ಲವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇರಬೇಕಾದರೆ ಅನೇಕ ರೂಪವನ್ನು ಪಡೆಯುವ ಅಗತ್ಯ ಏನಿತ್ತು ಅಂತ.
ಅನೇಕ ಅವತಾರ ಮಾಡದೇ ಇದ್ದರೆ ಅವನ ಮಹತ್ವನೇ ಪ್ರಪಂಚಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಉದಾಹರಣೆಗೆ ಭಗವಂತ ರಾಮನಾಗಿ ಅವತಾರ ಮಾಡದೇ ಇದ್ದರೆ ಇವತ್ತು ರಾಮಾಯಣ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ರಾಮನ ಕಥಾನಕ, ರಾವಣನಿಂದ ಸೀತೆಯ ಅಪಹಾರ, ಇಂಥ ಕಥೆಯೇ ನಮಗೆ ಸಿಗ್ತಿರಲಿಲ್ಲ. ಅದು ಏನಾಯಿತು ಅಂತ ಹೇಳಿದರೆ, ರಾಮನಾಗಿ ಅವತಾರ ಮಾಡಿದ್ರಿಂದ ಕುಂಭಕರ್ಣಾದಿಗಳ ಜೊತೆಗೆ ರಾಮ ಹೇಗೆ ಹೋರಾಟ ಮಾಡಿದ, ರಾವಣನನ್ನು ಹೇಗೆ ರಾಮ ಹೋರಾಟ ಮಾಡಿ ಸೋಲಿಸಿದ, ಅದೇ ರೀತಿ ಅನೇಕ ದೈತ್ಯರು ಕೂಡ ಬಂದಿದ್ದರು. ಅವರವರ ಸಂಹಾರ ಮಾಡಲಿಕ್ಕೋಸ್ಕರ ಭಗವಂತ ಬೇರೆ ಬೇರೆ ಅವತಾರ ಮಾಡದೇ ಇದ್ದರೆ, ರಾಮನಾಗಿ ಅವತಾರ ಮಾಡದೇ ಇದ್ದರೆ ಇವತ್ತು ರಾಮಾಯಣವೇ ಇರ್ತಿರಲಿಲ್ಲ. ಕೃಷ್ಣನಾಗಿ ಅವತಾರ ಮಾಡಿದರೆ ಮಹಾಭಾರತನೂ ಇಲ್ಲ, ಭಾಗವತನೂ ಇರಲಿಲ್ಲ. ನರಸಿಂಹನಾಗಿ ಅವತಾರ ಮಾಡದಿದ್ದರೆ ನರಸಿಂಹ ಪುರಾಣವೇ ಸಿಗ್ತಿರಲಿಲ್ಲ. ಕೂರ್ಮನಾಗಿ ಅವತಾರ ಮಾಡಿದರೆ ಅಷ್ಟಾದಶ ಪುರಾಣದಲ್ಲಿ ಕೂರ್ಮ ಪುರಾಣ ಇರ್ತಾನೇ ಇರಲಿಲ್ಲ. ಹೀಗೆ ಭಗವಂತ ಅನೇಕ ಅವತಾರ ಮಾಡಿದ್ರಿಂದ ಭಗವಂತನ ಬಗ್ಗೆ ಅನೇಕ ವಿಶಾಲವಾದ ವರ್ಣನೆಗಳು ನಮಗೆ ಸಿಕ್ಕಿದ್ವು. ಅದರ ಅಧ್ಯಯನ ಮಾಡ್ತಾ ಮಾಡ್ತಾ ಭಗವಂತನ ಮೇಲೆ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು ನಮಗೆ. ಪುಟಾಣಿಯಾದ ಕೃಷ್ಣ ಅಂಥ ದೊಡ್ಡ ದೊಡ್ಡ ದೈತ್ಯರನ್ನು ಸಂಹಾರ ಮಾಡಬೇಕು ಅಂದರೆ ಆ ಪುಟಾಣಿಯಾದ ಕೃಷ್ಣನಿಗೆ ಎಂಥ ಶಕ್ತಿ ಇರಬೇಕು, ಇದು ನಮ್ಮ ನಿಮ್ಮಿಂದಲೇ ಆಗುವಂಥದ್ದು ಅಲ್ವೇ ಅಲ್ಲ ಅಂತ ಆದಮೇಲೆ ಅದೊಂದು ವಿಶಿಷ್ಟವಾದ ಶಕ್ತಿ ಅಂತ ನಮಗೆ ಗೊತ್ತಾಯಿತು. ಮತ್ತು ಅತ್ಯಂತ ಬಲಿಷ್ಠನಾದ ಕುಂಭಕರ್ಣನನ್ನೇ ಸೋಲಿಸಬೇಕು ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿದೆ. ಹಾಗಾಗಿ ಭಗವಂತ ಅನೇಕ ದೈತ್ಯರನ್ನು ಸಂಹಾರ ಮಾಡುವುದರ ಮೂಲಕ ತನ್ನ ಮಹತ್ವವನ್ನು ಪ್ರಪಂಚಕ್ಕೆ ತಿಳಿಸಿಕೊಟ್ಟ. ಇಂಥ ಮಹಾತ್ಮನಾದ ಭಗವಂತನನ್ನು ಧ್ಯಾನ ಅನುಷ್ಠಾನ ಮಾಡಿದರೆ ಖಂಡಿತ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳುವಂತಹ ಸದಾಶಯದೊಂದಿಗೆ ಇವತ್ತು ಭಗವಂತನ ಚಾರಿತ್ರ್ಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಹಾಗಾಗಿ ರಾಮನಾಗಿ ಅವತಾರ ಮಾಡಿದ್ರಿಂದ ರಾಮಾಯಣ ಸಿಕ್ತು, ಕೃಷ್ಣನಾಗಿ ಅವತಾರ ಮಾಡಿದ್ರಿಂದ ಭಾಗವತ ಸಿಕ್ತು, ಮಹಾಭಾರತ ಸಿಕ್ತು, ನೃಸಿಂಹನಾಗಿ ಅವತಾರ ಮಾಡಿದರೆ ನೃಸಿಂಹ ಪುರಾಣ ಸಿಕ್ತು, ವಾಮನನಾಗಿ ಅವತಾರ ಮಾಡಿದ್ರಿಂದ ವಾಮನ ಪುರಾಣ ಸಿಕ್ತು. ಹೀಗೆ ಭಗವಂತ ವಿಭಿನ್ನ ಅವತಾರ ಮಾಡುವುದರ ಮೂಲಕ ಅನೇಕ ರೂಪಿಯಾಗಿ ಭಗವಂತ ನಮಗೆ ಸಿಕ್ಕಿದ. ಹಾಗಾಗಿ ಇಂತಹ ಭಗವಂತನ ಆರಾಧನೆ ಮಾಡಲಿಕ್ಕೆ ನಮಗೆ ಅವನ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಈ ಎಲ್ಲ ಚರಿತ್ರೆಗಳು ಅವಕಾಶ ಮಾಡಿಕೊಟ್ಟವಾದ್ದರಿಂದ ಭಗವಂತ ಅನಂತ ರೂಪವನ್ನು ಪಡೆದಿದ್ದರಿಂದ ಮಾತ್ರ ಈ ರೀತಿಯ ಒಂದು ಅವಕಾಶ ಸಿಗಲಿಕ್ಕೆ ಸಾಧ್ಯವಾಯಿತು. ಆ ಮೂಲಕ ಭಗವಂತನ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಆ ಭಗವಂತನ ಉಪಾಸನೆ ಅನುಷ್ಠಾನ ಅವನ ಮೇಲಿರುವ ಅಪಾರ ಭಕ್ತಿಯಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕೂಡ ಸಾಧ್ಯವಾಯಿತು ಅಂತ ಹೇಳುವ ಅಂಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ನರಸಿಂಹನನ್ನ ಅಂದರೆ ಸಂಪುಟ ನರಸಿಂಹ ಅಥವಾ ಸಂಪುಟ ನರಸಿಂಹ ರೂಪದಲ್ಲಿ ಹೇಗದ ಅದರ ಪೂಜೆ? ಭಗವಂತ ನರಸಿಂಹನಾಗಿ ಅವತಾರ ಮಾಡಿದ್ದೇ ಒಂದು ವಿಶಿಷ್ಟವಾದ ರೋಚಕವಾದ ಸಂಗತಿ. ಏಕೆಂದರೆ ಭಗವಂತ ಅವನು ಬೇರೆ ಬೇರೆ ಅವತಾರಗಳು ನೋಡಿದಾಗ ರಾಮ ಅವತಾರ ಇರ್ಬೋದು, ಬೇರೆ ಬೇರೆ ಅವತಾರ ನೋಡಿದರೆ ಏನು ಅನಿಸ್ತಾ ಇತ್ತೆ ನಮಗೆ ಅಂತ ಹೇಳಿದರೆ ತಂದೆ ತಾಯಿಗಳಿಂದ ಹುಟ್ಟಿದ ಮಗು ಅಂತ ಭಗವಂತ. ನಾವು ಕೂಡ ತಂದೆ ತಾಯಿಗಳಿಂದ ಹುಟ್ಟಿದವರು, ಭಗವಂತನ ಹಾಗೆ ಆಗಿದ್ದರೆ ಆದಮೇಲೆ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂತ ಕೆಲವು ನಾಸ್ತಿಕರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ನಾಸ್ತಿಕ ಪ್ರತ್ಯಯಾರ್ಥಾಯ ದರ್ಶಿತಾತ್ಮ ಪ್ರಭಾವಾನ್ ಅಂತ. ನಾಸ್ತಿಕರಿಗೂ ಕೂಡ ಭಗವಂತನಲ್ಲಿ ಆಸ್ತಿಕ್ಯ ಬುದ್ಧಿ ಬರಬೇಕು ಎಂಬ ಕಾರಣಕ್ಕೆ ಭಗವಂತ ನರಸಿಂಹನಾಗಿ ಅವತಾರ ಮಾಡಿದ. ಅದರ ಮೂಲಕ ನಾನು ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಇರುವುದಲ್ಲ, ನಾನು ತೃಣಕಾಷ್ಟಗಳಲ್ಲಿ ತುಂಬಿದ್ದೇನೆ ಅಂತ ತಿಳಿಸೋಕ್ಕೋಸ್ಕರ ಕಂಬದಿಂದ ಅವತಾರ ಮಾಡೋದ್ರ ಮೂಲಕ ಜಡದಿಂದ ತಾನು ಸೃಷ್ಟಿಯಾದವನು ಹೊರತು ನನಗೆ ಸೃಷ್ಟಿಯಾಗಲಿಕ್ಕೋಸ್ಕರ ಯಾರ ಹಂಗೂ ಇಲ್ಲ, ನಾನು ಸ್ವತಂತ್ರ ಅಂತೇಳಿ ತಿಳಿಸ್ಕೊಡ್ಲಿಕ್ಕೋಸ್ಕರ ಜಡವಸ್ತುವಿನಿಂದ ಸೃಷ್ಟಿಯಾಗಿ ತನ್ನ ಮಹಾತ್ಮೆಯನ್ನು ತೋರಿಸಿದ. ಅಂತಹ ನರಸಿಂಹನನ್ನು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ಪೂಜೆ ಮಾಡುವಂಥ ಅವಕಾಶಗಳು ಇದ್ದಾವೆ. ಆದರೆ ನರಸಿಂಹ ರೂಪ ಎಂಬುದು ಅದು ಅತ್ಯಂತ ಅದ್ಭುತವಾದ ರೂಪ. ಯಾಕೆಂದರೆ ಅವನ ಮಹಾತ್ಮ್ಯ ಮತ್ತು ಅವನ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದರೆ, ಅವನು ತನ್ನ ಕೈ ಉಗುರಿಗಿಂತ ಹೊರತಾದ ಆಯುಧವನ್ನೇ ಬೆಳೆಸದೆ ಅವನು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಅಂತ ಹೇಳಿಬಿಟ್ರೆ ಅವನ ಆಯುಧಕ್ಕೆ ಅಂತ ಮಹತ್ವ ಇದೆ ಅಂತ ಅರ್ಥ. ಹಾಗಾಗಿ ಸಕಲ ದುರಿತ ನಿವೃತ್ತಿಗೆ ಭಗವಂತನ ನರಸಿಂಹ ರೂಪದ ಉಪಾಸನೆ ಮಾಡಿದರೆ ಎಲ್ಲ ದುರಿತಗಳು ನಿವೃತ್ತಿ ಆಗ್ತವೆ ಅಂತ ಹೇಳುವಂಥದ್ದನ್ನು ನಮಗೆ ಅನೇಕ ಗ್ರಂಥಗಳು ಹೇಳ್ತವೆ. ಅಂತಹ ಭಗವಂತ ನರಸಿಂಹನ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಡೆ ಭಗವಂತನ ಚಾರಿತ್ರ್ಯವನ್ನು ಹೇಳುವಂಥ ಕೆಲಸ ನಡೆಯುತ್ತೆ. ಭಗವಂತ ನರಸಿಂಹನ ರೂಪವನ್ನು ಪಡೆದ ಮೇಲೆ ಭಗವದ್ಭಕ್ತರು ತಮ್ಮ ದುರಿತ ನಿವೃತ್ತಿ ಆಗಲಿ, ತಮಗೆ ಸೌಭಾಗ್ಯ ಸಿದ್ಧಿಯಾಗಲಿ ಎಂಬ ಕಾರಣಕ್ಕೆ ಅನಂತ ಕಡೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೋಸ್ಕರ ಭಗವಂತನ ಅನೇಕ ವಿಧವಾದ ಪ್ರತಿಮೆಗಳ ನಿರ್ಮಾಣ ಆಯಿತು. ಆ ಮೂಲಕ ಉಪಾಸನೆ ಮಾಡಿ ಭಗವಂತನ ಹತ್ತಿರ ಅವನು ಹೋಗಬೇಕು ಎಂಬ ಕಾರಣಕ್ಕೆ ಈ ರೀತಿಯ ಸಂದರ್ಭಗಳು ಒದಗಿ ಬಂತು. ಅಂದರೆ ಮುಖ್ಯವಾಗಿ ನರಸಿಂಹನನ್ನು ಹಾಗಿದ್ರೆ ಯಾವ್ಯಾವ ರೂಪದಲ್ಲಿ
ಆರಾಧನೆ ಮಾಡಲ್ಲ. ವಿಶೇಷವಾಗಿ ನವನರಸಿಂಹ ಅಂತ ಹೇಳುದು ಒಂದು ಇದೆ. ಹಾ ಹಾ ಆದ್ರೆ ಭಗವಂತನನ್ನು ಶಾಲಿಗ್ರಾಮದಲ್ಲಿ ಕೂಡ ಆರಾಧನೆ ಮಾಡ್ತಾರೆ. ಬಹಳ ಅಗಲವಾದ ಬಾಯಿ ಇದ್ರೆ ಹಾ ಆ ನರಸಿಂಹ ಶಾಲಿಗ್ರಾಮಕ್ಕೆ ನರಸಿಂಹ ಶಾಲಿಗ್ರಾಮ ಅಂತ ಹೆಸರು. ಹಾ. ಅವನು ಪಂಚಾಸಿ ಅಂದ್ರೆ ವಿಸ್ತಾರವಾದ ಬಾಯಿ ಇರುವವನಾದ್ರಿಂದ ಹೌದು. ಜಗತ್ತನ್ನೇ ನುಂಗುವಂತ ಸಾಮರ್ಥ್ಯ ಅವನಲ್ಲಿ ಇದೆ. ಅಂತಹ ನರಸಿಂಹನನ್ನು ಸಂಪುಟದಲ್ಲಿ ಪೂಜೆ ಮಾಡುವಂತ ಪದ್ಧತಿ ನಮ್ಮ ಸುಬ್ರಹ್ಮಣ್ಯ ಮಠದಲ್ಲಿ. ಸಂಪುಟ ಅಂದ್ರೆ ಸಂಪುಟ ಅಂತ ಹೇಳಿದ್ರೆ ಒಂದು ಕರಂಡಕ, ಒಂದು ಬಾಕ್ಸ್. ಆ ಕಂಚಿನ ಪೆಟ್ಟಿಗೆಯಲ್ಲಿ ಒಳಗಡೆ 12 ಕ್ಷೇತ್ರ ಲಕ್ಷ್ಮೀನಾರಾಯಣ ಶಾಲಿಗ್ರಾಮ ಅಂದ್ರೆ 12 144 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, 44 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, ಬಹಳ ಚಿಕ್ಕದು. ಆಮೇಲೆ ವೇದವ್ಯಾಸರು ಮಧ್ವಾಚಾರ್ಯರಿಗೆ 8 ಶಾಲಿಗ್ರಾಮವನ್ನು ಕೊಟ್ಟರಂತೆ. ಆ 8ರಲ್ಲಿ 6 ಆಚಾರ್ಯ ಮಧ್ವರು ತಮ್ಮಲ್ಲೇ ಇಟ್ಟುಕೊಂಡು ಒಂದನ್ನು ಬೇರೆ ಮಠಕ್ಕೆ ಕೊಟ್ಟರು. ಆ 6ರಲ್ಲಿ 5 ಸಂಪುಟದಲ್ಲಿ ಇಟ್ಟುಬಿಟ್ಟು ಒಂದನ್ನು ಹೊರಗಡೆ ಇಟ್ಟು ನಮಗೆ ಪ್ರದಾನ ಮಾಡಿದರು. ಆ ಸಂಪುಟದ ಒಳಗಡೆ ನರಸಿಂಹ ಇರುವುದರಿಂದ ಅದಕ್ಕೆ ಸಂಪುಟ ಚಕ್ರಿ ಅಥವಾ ಸಂಪುಟ ನರಸಿಂಹ ಅಂತ ಹೆಸರು. ಹಾಗಾಗಿ ಸಂಪುಟ ಮತ್ತು ನರಸಿಂಹ ಎರಡು ಒಂದೇ ಅಲ್ಲ ಅಂತ ಹೇಳುದು ನಾವು ಈಗ ಗಮನದಲ್ಲಿಟ್ಕೊಳ್ಬೇಕು. ಅಂದ್ರೆ ಆ ಸಂಪುಟದ ಒಳಗಡೆ ಮತ್ತೆ ಹೊರಗಡೆ ಅಂದ್ರೆ ಅವನು ಇರ್ತಾನೆ ಅನ್ನೋ ಥರನ ಅದು? ಸಂಪುಟದ ಒಳಗಡೆ ಅವನ ಸನ್ನಿಧಾನ ಇದೆ. ಸಂಪುಟವನ್ನು ಆರಾಧನೆ ಮಾಡಿದರೆ ನರಸಿಂಹನ ಆರಾಧನೆ ಮಾಡಿದ ಫಲ ಸಿಗುತ್ತೆ, ಸಂಪೂರ್ಣವಾಗಿ ಸಿಗ್ತದೆ ಅಂತ. ಯಾಕಂದ್ರೆ ಸಂಪುಟ ಪ್ರಪಂಚದಲ್ಲಿ ಅತ್ಯಪೂರ್ವವಾಗಿರ್ತಕ್ಕಂಥ ಒಂದು ಕರ್ಣಕ. ಅದರಲ್ಲಿ 12 ಕ್ಷೇತ್ರ ಲಕ್ಷ್ಮೀನಾರಾಯಣ 140 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, 5 ವ್ಯಾಸಮುಷ್ಟಿ, ಒಂದು ಲಕ್ಷ್ಮೀ ನರಸಿಂಹ ಶಾಲಿಗ್ರಾಮ ಇದೆ ಅಂತ ಹೇಳಿದ್ರೆ ಅದು ಅತ್ಯಂತ ಭವ್ಯವಾದ್ದು. ಅದಕ್ಕೆ ಪೂಜೆ ಮಾಡೋದು ಹೊರತು ಅದನ್ನು ತೆಗೆಯುವಂಥ ಸಂಪ್ರದಾಯ ಇಲ್ಲ. ಹಾಗೇ ಇರುತ್ತೆ, ಅದು ಸಂಪುಟ ಹಾಗೇ ಇರುತ್ತೆ. ಅದಕ್ಕೆ ಪೂಜೆ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇದೆ. ಈ ಸಾಲಿಗ್ರಾಮದ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅದು ನಿಜವಾಗ್ಲೂ ಒಂದು ಕುತೂಹಲಕಾರಿ ಇದು. ಮತ್ತೆ ಅದರ ವೈಶಿಷ್ಟ್ಯ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಈ ಸಾಲಿಗ್ರಾಮದ ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳೋದಾದ್ರೆ, ಶಾಲಿಗ್ರಾಮ ಅಂತ ಹೇಳೋದು ಗಂಡಕಿ ನದಿಯಲ್ಲಿ ಉತ್ಪನ್ನ ಆಗುವಂಥ ಒಂದು ಅಪೂರ್ವವಾದ ಶಿಲೆ, ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಅಲ್ಲಿಯೂ ಕೂಡ ಈಗೀಗ ನಾವು ಅಂದುಕೊಂಡ ಹಾಗೆ ಸಿಗುವುದಿಲ್ಲ. ಅಲ್ಲಿ ಶಾಲಿಗ್ರಾಮಗಳು ಕಡಿಮೆ ಆಗ್ತಾ ಬಂತು. ಮತ್ತೆ ನೇಪಾಳ ಎಂಬುದು ಅದರ ಬಗ್ಗೆ ತುಂಬ ನಿರ್ಬಂಧ ಹೇರಿದೆ. ಸಿಕ್ಕಿದ್ದನ್ನು ತಗೊಂಡು ಬರುವ ಹಾಗೆ ಇಲ್ಲ ಅಂತ ನಿರ್ಬಂಧ ಹೇರಿದೆ. ಈ ಸಂಪುಟ ಎಂಬುದು ವಿಶಿಷ್ಟವಾದ ಶಿಲೆ ಆದ್ರಿಂದ ಅದರಲ್ಲಿ ಅನೇಕ ವಿಧವಾಗಿರತಕ್ಕಂಥ ಶಕ್ತಿಗಳು ಬಿಡುಗಡೆ ಆಗ್ತವೆ ಶಾಲಿಗ್ರಾಮದಲ್ಲಿ. ಆ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ಆ ಹಾಲಿನಲ್ಲಿ ದಿವ್ಯವಾಗಿರತಕ್ಕಂಥ ನರಸಿಂಹನ ಸನ್ನಿಧಾನ ಬರುತ್ತೆ. ಅದೇ ಹಾಲು ನಾವೆಲ್ಲ ಕುಡಿದ್ರೆ ನಮಗೆ ಭಗವಂತ ಸದ್ಬುದ್ಧಿ ಕೊಡ್ತಾನೆ. ಹಾಗಾಗಿ ನರಸಿಂಹನ ಆರಾಧನೆ ಹಿಡಿದು ಎಲ್ಲ ಇತಿಗಳ ಮಧ್ಯದಲ್ಲಿ ನಡೀತಾ ಇದೆ. ಎಲ್ಲ ಶಾಲಿಗ್ರಾಮವನ್ನು ಕೂಡ ವಿಸ್ತಾರವಾದ ವದನಿರತಕ್ಕಂಥ ಶಾಲಿಗ್ರಾಮವನ್ನು ಕೂಡ ಎಲ್ಲರೂ ಪೂಜಿಸಲಿಕ್ಕೆ ಧೈರ್ಯ ಪಡುವುದಿಲ್ಲ. ಅದಕ್ಕೆ ತುಂಬ ನೈವೇದ್ಯ ಆಗಬೇಕು, ನಿರ್ಬಂಧ ಇರುವುದರಿಂದ. ಏನದು ಅದಕ್ಕೆ ಕಾರಣ? ಅದರ ಹಿಂದೆ ಅಂದರೆ ನಿತ್ಯ ಅದಕ್ಕೆ ಅಭಿಷೇಕ ಆಗಬೇಕು, ನೈವೇದ್ಯಗಳಾಗಬೇಕು, ಅದು ಯಾವ ಥರ? ಅದು ಶಾಲಿಗ್ರಾಮಕ್ಕೆ ಪಂಚಾಮೃತ ಅಭಿಷೇಕ ನಡೀಬೇಕು, ಮತ್ತು ನಿತ್ಯ ನೈವೇದ್ಯ ಅದಕ್ಕೆ ನಡೀಬೇಕು. ಮತ್ತು ಪರಂಪರಾಗತವಾದ ಸಂಪ್ರದಾಯಗಳಿದ್ದರೆ ನಾವು ಯಾವಾಗಲೂ ಹೋಗಿ ಎಲ್ಲೇ ಒಂದು ಶಾಲಿಗ್ರಾಮ ತಗೊಂಡು ಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಫಲ ಸಿಗುವುದರ ಬದಲಿಗೆ ಅದು ಅನಿಷ್ಟವೇ ಆಗುತ್ತೆ. ಅದಕ್ಕೆ ಪರಂಪರೆಯಿಂದ ಬಂದ ಶಾಲಿಗ್ರಾಮಗಳು ನನಗೆ ಬೇಕು ಅಂತ ಅನ್ಸ್ಕೊಂಡು ಹೋಗಿ ತಗೊಳ್ಳೋ ಹಾಗಿಲ್ಲ. ಹಾಗೆ ತಗೊಳ್ಳೋದಿದ್ರೆ ನಮಗೆ ಅದು ಕೂಡಿ ಬರುತ್ತೋ, ನಮಗೆ ಅದರಿಂದ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಅಂತ ವಿಚಾರ ಮಾಡಿ, ಅಂಥ ಆಚಾರ ವಿಚಾರಗಳಿದ್ದರೆ ಪ್ರತಿನಿತ್ಯ ನೈವೇದ್ಯ ಮಾಡಲಿಕ್ಕೆ ಅವಕಾಶಗಳಿದ್ದರೆ ಮಾತ್ರ ನಾವು ಪೂಜೆ ಮಾಡ್ತೇವೆ. ಇಲ್ಲ ಅಂದರೆ ನಾವು ಮಾಡಲಿಕ್ಕೆ ಹೋಗುವುದಿಲ್ಲ. ಮಠದಲ್ಲಿ ಆದರೆ ಅನಾದಿ ಕಾಲದಿಂದಲೂ ಕೂಡ ಆರಾಧನೆ ಮಾಡ್ತಾ ಇರುವುದರಿಂದ ಅದಕ್ಕೆ ಸಂಬಂಧಪಟ್ಟದ್ದೇ ಅನೇಕ ವ್ಯವಸ್ಥೆಗಳಿರುವುದರಿಂದ ಪ್ರತಿನಿತ್ಯವೂ ಕೂಡ ಸಮೃದ್ಧಿಯಾಗಿ ಅಲ್ಲಿ ಎಲ್ಲರಿಗೂ ಕೂಡ ನಡೆಯುತ್ತೆ. ಈಗ ಹಾಗಿದ್ರೆ ಒಂದು ಮನೆಯಲ್ಲಿ ಈಗ ಶಾಲಿಗ್ರಾಮದ ಪೂಜೆ ಮಾಡುವಂಥದ್ದಕ್ಕೆ ಯಾವ ರೀತಿಯ ವ್ಯಾಖ್ಯಾನ? ಅದು ಮನೆಯಲ್ಲಿ ಶಾಲಿಗ್ರಾಮ ಪೂಜೆ ಮಾಡಿದ್ರಲ್ಲಿ ತಪ್ಪೇನೇ ಇಲ್ಲ. ಆದರೆ ಅತ್ಯಂತ ಶ್ರದ್ಧೆ ಮತ್ತು ಸ್ವಲ್ಪ ಮಟ್ಟಿಗಾದರೂ ಆಚರಣೆಗಳು ಬೇಕಾದರೆ ಅದೇನೋ ಸಿಕ್ಕಿದ್ದನ್ನೆಲ್ಲ ತಿಂತೇನೆ, ಹೇಗೆ ಬೇಕಾದರೆ ಹಾಗೆ ಬಂದು ಪೂಜೆ ಮಾಡ್ತೇನೆ ಅಂತ ಹೇಳೋದಕ್ಕಿಂತ ಅದಕ್ಕೊಂದು ನಿಯಮಬದ್ಧವಾದ ವೇಷಭೂಷಣಗಳನ್ನು ಧರಿಸಿಬಿಟ್ಟು ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಿ ಪೂಜೆ ಮಾಡಿದರೆ ಅದಕ್ಕೆ ಅಧಿಕಾರ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗ್ಬೋದು ಮಾಡೋದ್ರಿಂದ. ಅಂದರೆ ನಿಮಗೆ ಆ ಥರದ್ದು ಏನಾದರೂ ಉದಾಹರಣೆಗಳು? ನಮಗೆ ಆ ಥರದ್ದು ಉದಾಹರಣೆ ನಮಗೆ ಸಿಗಲಿಲ್ಲ. ಆದರೆ ಒಂದೇ ಏನು ಅಂದರೆ, ಈಗ ಹಿನ್ನೆಲೆ ಯಾವುದೂ ಇಲ್ಲದೆ ನನಗೆ ಇಷ್ಟ ಇದೆ ಅಂತ ನಾನು ತಗೊಂಡು ಪೂಜೆ ಮಾಡುವಾಗ ಅದಕ್ಕೇನಾದರೂ ಅಪಚಾರ ಆದರೆ ಅದರಿಂದ ದೋಷಗಳು ಬರ್ಬೋದು ಎಂಬ ಕಾರಣಕ್ಕೆ ಅಧಿಕೃತವಾದ ವ್ಯಕ್ತಿಗಳು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಭಾರಿ ಭಕ್ತಿ ಇದೆ, ಏನೋ ಅರಳು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೂ ನರಸಿಂಹದೇವರು ಒಲಿತಾರೆ. ಆದರೆ ಅಪಚಾರ ಮಾಡುವುದು ಒಳ್ಳೆಯದಲ್ಲ, ಅಷ್ಟೇ ಇರೋದು.
ಬಹಳ ಮುಖ್ಯ. ಮಾಡಿದ್ರೆ ಬಹಳ ಮುಖ್ಯ ಅದು. ನರಸಿಂಹನ 9 ರೂಪಗಳನ್ನ ಮುಖ್ಯವಾಗಿ ಆಚರಣೆ ಮಾಡ್ತಾರೆ, ಅವನ್ನ ರೀತಿ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರಿ. ಆ 9 ರೂಪಗಳಲ್ಲಿ ಅವನನ್ನು ಸ್ವಲ್ಪ ವರ್ಣಿಸೋದಕ್ಕೆ ಸಾಧ್ಯ? ಅದು ಎಲ್ಲ ಕಡೆ ಇಲ್ಲ. ಅಹೋಬಿಲದಲ್ಲಿ ಮಾತ್ರ ನವನಾರಸಿಂಹ ಅಂತ, ಅಲ್ಲಿ ಮಾತ್ರ ನರಸಿಂಹದೇವರ 9 ರೂಪ ವಿಶೇಷಗಳನ್ನು ಪೂಜೆ ಮಾಡ್ತಾರೆ. ಆ 9 ರೂಪ ವಿಷಯಗಳನ್ನು ಪೂಜೆ ಮಾಡೋದ್ರಿಂದ ಭಕ್ತಿ ಜಾಗೃತ ಆಗಬೇಕು ಅಂತ ಹೇಳುವುದೇ ಮುಖ್ಯ ಹೊರತು ಅದನ್ನೇ ಪೂಜೆ ಮಾಡಿದರೆ ಮಾತ್ರ ನರಸಿಂಹ ಪ್ರೀತನಾಗ್ತಾನೆ, ಬೇರೆ ಯಾವುದೇ ರೂಪವನ್ನು ಪೂಜೆ ಮಾಡಿದ್ರೆ ಪ್ರೀತನಾಗೋದಿಲ್ಲ ಅಂತ ಇಲ್ಲ. ನರಸಿಂಹ ಯಾವ ರೂಪದಿಂದ ಉಪಾಸನೆ ಮಾಡಿದರೂ ಕೂಡ ಅವನು ಸುಪ್ರೀತನಾಗ್ತಾನೆ. ಅವನಿಗೆ ಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ ಎರಡೇ. ಅಹೋಬಿಲ ಅಂತ ಹೇಳೋದು ಭಗವಂತನ ಅವತಾರದ ಸ್ಥಳ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೋಸ್ಕರ ಕಂಬದಿಂದ ಒಡೆದು ಬಂದ ಅವತಾರದ ಸ್ಥಳವೇ ಅಹೋಬಿಲ. ಹಾಗಾಗಿ ಅಲ್ಲಿ ಭಗವಂತನ ಅವತಾರ ಸ್ಥಳ ಎಂಬ ಕಾರಣಕ್ಕೆ ನಿರಂತರವಾಗಿ ಅಲ್ಲಿ ಪೂಜೆ ಮಾಡ್ತಾರೆ. ನಿತ್ಯ ಪೂಜೆ ಮಾಡಲಿಕ್ಕೆ ಅಂಥ ಸೌಲಭ್ಯಗಳು ಅಲ್ಲಿಯೂ ಕೂಡ ಇಲ್ಲ, ಯಾಕೆಂದರೆ ತುಂಬ ಕಡಿದಾದ ಜಾಗದಲ್ಲಿ ಅಲ್ಲಿ ಪ್ರಯಾಣ ಮಾಡಬೇಕು. ಹಾಗಾಗಿ ಅಹೋಬಿಲದಲ್ಲಿ 9 ನರಸಿಂಹದೇವರ ಪೂಜೆ ಮಾಡಿದರೂ ಕೂಡ ಅಷ್ಟು ಸುಲಭವಾಗಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ವಾಹನಗಳೇ ಹೋಗುವುದಿಲ್ಲ, ಹೋದರೂ ಕೂಡ ತುಂಬ ಕಷ್ಟಪಟ್ಟು ಹೋಗಬೇಕು. ಅಲ್ಲಿ ಭಗವಂತನ ಉಪಾಸನೆ ಮಾಡಿದರೆ ಅಲ್ಲಿ ಅನಂತವಾದ ಫಲ ಸಿಗುತ್ತೆ. ಆದರೆ ಭಗವಂತನ ನರಸಿಂಹ ರೂಪದ ಉಪಾಸನೆ ಮಾಡಲಿಕ್ಕೆ ಅಲ್ಲಿಯೇ ಹೋಗಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ, ಮನೆಯಲ್ಲಿ ಪೂಜೆ ಮಾಡಿದರೂ ನಡೆಯುತ್ತೆ. ಅಲ್ಲಿ ಅವತಾರ ಕ್ಷೇತ್ರವಾದ್ದರಿಂದ ಅವಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದರೆ ಭಗವಂತನ 9 ಬಗೆಯ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅಲ್ಲಿ ಹೋಗಿ ಪೂಜೆ ಮಾಡಿದರೆ ಅನಂತ ಫಲ ಅಂತ ಹೇಳುವುದು ಮಾತ್ರ ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ನರಸಿಂಹನನ್ನು ಮುಖ್ಯವಾಗಿ ನಾವು ಲಕ್ಷ್ಮೀ ನರಸಿಂಹ ಅಂತ ಆರಾಧನೆ ಮಾಡೋದು ಅದು ಜಾಸ್ತಿ ನಾವು ಕೇಳಿರುವಂಥದ್ದು. ಆ ಒಂದು ಆ ಸಂಬಂಧ ಇರ್ಬೋದು, ಅದರಿಂದ ನಮಗೆ ಸಿಗುವಂತಹ ಒಂದು ಫಲಗಳು ಯಾವ ಥರ? ಪ್ರಹ್ಲಾದನ ಆಸೆಗೆ ಅನುಗುಣವಾಗಿ ಅನಿವಾರ್ಯವಾಗಿ ಭಗವಂತ ತನ್ನ ಅಸ್ತಿತ್ವವನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರನೇ ಕಂಬದಿಂದ ಅವತಾರ ಮಾಡಿದ. ಅವತಾರ ಮಾಡೋ ಸಂದರ್ಭ ಬಹಳ ಉಗ್ರ ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ. ಆ ಉಗ್ರ ರೂಪವನ್ನು ಶಾಂತಿ ಮಾಡ್ಕೊಳ್ಬೇಕು ಅಂತ ಎಲ್ಲ ದೇವತೆಗಳು ಬೇಡ್ಕೊಂಡ್ರು. ಸಾಕ್ಷಾತ್ ಮಹಾಲಕ್ಷ್ಮಿಯು ಕೂಡ ಈ ರೀತಿ ಇರಬಾರ್ದು ಅಂತ ಬೇಡ್ಕೊಂಡ್ರು ಕೂಡ ಅವನು ತುಂಬ ಕ್ರೋಧವಾದ ರೂಪವನ್ನು ತೋರಿಸಿದಂತೆ. ಆದರೆ ಪ್ರಹ್ಲಾದ ಭಗವಂತನ ಭಕ್ತಿ ಮಾಡಿ ವಿಶಾಲವಾದ ಭಕ್ತಿ ಮಾಡಿದಾಗ ಅದಕ್ಕೆ ಕರಗಿ ಭಗವಂತ ಪ್ರಸನ್ನನಾದಾಗ ಅವನನ್ನು ಲಕ್ಷ್ಮೀ ನರಸಿಂಹ ಅಂತ ಕರೆದರು. ಪ್ರಸನ್ನ ಲಕ್ಷ್ಮೀ ನರಸಿಂಹ ಅಂತ ಕರೆದರು. ಪ್ರಸನ್ನ ಲಕ್ಷ್ಮೀ ನರಸಿಂಹ, ಅವನ ಪ್ರಸನ್ನವಾದ ರೂಪ. ಅದರ ಮೊದಲು ಅವನು ಅವತಾರದ ಸಮಯದಲ್ಲಿ ನೋಡಿದಾಗ ಅವನು ಉಗ್ರ ನರಸಿಂಹನಾಗಿದ್ದ. ಆಮೇಲೆ ಅವನು ಪ್ರಸನ್ನನಾದ್ರಿಂದ ಶಾಂತಲಕ್ಷ್ಮೀ ನರಸಿಂಹ ಆದ. ಹಾಗಾಗಿ ಅವನ ಆರೋಗ್ಯ ಪ್ರದವಾದ ದೇವತೆ ಅಂತ ಹೇಳುವ ಕಾರಣಕ್ಕೆ, ಆರೋಗ್ಯಕ್ಕೋಸ್ಕರ ನರಸಿಂಹ ಉಪಾಸನೆ ಮಾಡಿದರೆ ಜನ್ಮ ಜನ್ಮಾಂತರದ ದುರಿತ ನಿವೃತ್ತಿ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ಉಪಾಸನೆ ಮಾಡಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿದರು, ನೀನು ಪ್ರಸನ್ನನಾಗು ಅಂತ. ಯಾರು ಬೇಡ್ಕೊಂಡ್ರು ಕೂಡ ಭಗವಂತ ಉಗ್ರ ರೂಪದಲ್ಲೇ ಇದ್ದ. ಕೊನೆಗೆ ಪ್ರಹ್ಲಾದನೇ ಬೇಡ್ಕೊಂಡಾಗ ನರಸಿಂಹ ಪ್ರಸನ್ನನಾಗಿ ಅನುಗ್ರಹ ಮಾಡಿದ ಅಂತ. ಹಾಗಾಗಿ ಉಗ್ರ ರೂಪವು ಅವನದ್ದೇ. ಆ ಉಗ್ರ ರೂಪದಿಂದಲೇ ಅವನು ಶಾಂತ ರೂಪಕ್ಕೆ ಬಂದದ್ದು ಕೂಡ ಆವಾಗಲೇ. ನರಸಿಂಹ ಅಂತ ಅವನ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಅಷ್ಟು ಉಗ್ರ ರೂಪದಲ್ಲಿ ಅವನನ್ನು ಕಂಡರೂ ಕೂಡ ಅವನನ್ನು ನಾವು ಪ್ರಸನ್ನ ನರಸಿಂಹ ಅಂತ, ಅಂದರೆ ಪ್ರಸನ್ನ ಲಕ್ಷ್ಮೀ ನರಸಿಂಹ ಅಂತ ಪೂಜಿಸ್ತೀವಿ. ಅದ್ರ ಬಗ್ಗೆ ಕಾರಣಗಳನ್ನು ಕೂಡ ನೀವು ಹೇಳಿದ್ರಿ. ಅವನನ್ನು ಅಂದರೆ ನಾವು ಹೇಗೆ ಪೂಜಿಸ್ಬೋದು ಸುಲಭವಾಗಿ ಮನೆಯಲ್ಲಿ? ಯಾವ ಥರ ಅವನನ್ನು ಪ್ರಾರ್ಥನೆ ಮಾಡ್ಬೋದು? ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋರ ಕುತೂಹಲ. ಈಗ ನರಸಿಂಹ ಎಷ್ಟು ಉಗ್ರವಾದ ರೂಪವನ್ನು ಆಗ ತೋರಿಸಿದ ಅಂತ ಹೇಳಿದರೆ, ಸಾಕ್ಷಾತ್ ಲಕ್ಷ್ಮಿಯೇ ಬೇಡ್ಕೊಂಡ್ರೂ ಕೂಡ ಅವನ ಉಗ್ರ ರೂಪವನ್ನು ಬಿಡಲಿಲ್ಲ. ಆದರೆ ಪ್ರಹ್ಲಾದ ಕೇಳ್ಕೊಂಡ ಕ್ಷಣ ಮಾತ್ರದಲ್ಲಿ ಪ್ರಸನ್ನನಾಗಿದ್ದಾನೆ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ, ಭಗವಂತ ಇದರ ಮೂಲಕ ಪ್ರಹ್ಲಾದ ಲಕ್ಷ್ಮಿಗಿಂತ ಹೆಚ್ಚು ಅಂತ ತೋರಿಸಿದ್ದಲ್ಲ, ಆದರೆ ಅಹಂ ಭಕ್ತ ಪರಾಧೀನಃ ಅಂತ ಹೇಳೋದನ್ನು ತೋರಿಸಿದ್ದು. ಅಂದರೆ ನಾನು ಭಕ್ತರಿಗೆ ಕರಗ್ತೇನೆ, ಭಕ್ತ ಜನ ಮುಂದೆ ನಾನಿನ್ನ ಹಿಂದೆ ಅಂತ. ಭಕ್ತರು ಭಗವಂತನಿಗಿಂತ ಮುಂದೆ ಇಟ್ಬಿಡ್ತಾನಂತವ, ಅವರ ಹಿಂದೆ ತಾನಿರ್ತಾನಂತೆ ಭಗವಂತ. ಇದು ಭಗವಂತನ ಔದಾರ್ಯ ಮತ್ತು ಭಕ್ತಿಗೆ ಅವನು ಕೊಡುವಂಥ ಪ್ರಾಶಸ್ತ್ಯ. ಹಾಗಾಗಿ ಅಪಾರವಾದ ಭಕ್ತಿ ಇಟ್ಟುಕೊಂಡು ನರಸಿಂಹನನ್ನು ಹೇಗೆ ಪೂಜೆ ಮಾಡಿದರೂ ಕೂಡ ಅವನು ಭಕ್ತಿಗೆ ಒಲಿತಾನೆ ಅಂತ ಹೇಳೋದಕ್ಕೆ ಪ್ರಹ್ಲಾದನೇ ಒಂದು ಜ್ವಲಂತವಾದ ಉದಾಹರಣೆ. ಅವನಲ್ಲಿ ಏನೂ ಇರಲಿಲ್ಲ, ಬೇರೆ ದೇವತೆಗಳು ಅವನ ಮುಂದೆ
ಎಷ್ಟು ದೊಡ್ಡವರಾಗಿದ್ದರು ಅಂದರೆ ಅಂಥವ್ರು ಬೇಡ್ಕೊಂಡಾಗಲೂ ಅವನು ಒಲಿಯಲಿಲ್ಲ, ಇವನಿಗೆ ಒಲಿದಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದರೆ ಅವರಿಗೆ ಮಹತ್ವ ಇಲ್ಲ ಅಂತಲ್ಲ, ತಾನು ಭಕ್ತಿಗೆ ಪ್ರಸನ್ನನಾಗ್ತೇನೆ ಅಂತ ಹೇಳೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ. ಹಾಗಾಗಿ ಯಾರೇ ಪೂಜೆ ಮಾಡೋದಿದ್ರೂ ಕೂಡ ಭಗವಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಅವನು ಯಾವುದೇ ರೂಪದಲ್ಲಿದ್ದರೂ ಕೂಡ ಅನುಗ್ರಹ ಮಾಡ್ತಾನೆ. ಅವನಿಗೆ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ. ಅದು ಪ್ರಹ್ಲಾದನಿತ್ತರಿದ್ದಾದರೆ ಅವರು ಪ್ರಸನ್ನನಾದ. ಯಾರೇ ಪೂಜೆ ಮಾಡೋದಿದ್ರೂ ಕೂಡ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆ ಇದ್ಬಿಟ್ರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಈಗ ನಾನು ಮನೆಯಲ್ಲಿ ಹೇಗೆ ಸುಲಭದಲ್ಲಿ ಹೇಗೆ ಅವನನ್ನು ಆ ನರಸಿಂಹದೇವರಿಗೆ ಉಪಾಸನೆ ಮಾಡಬೇಕಾದ್ರೆ ಅವರಿಗೆ ಅಭಿಷೇಕ ಮಾಡಿದರೂ ಸಂತೋಷ ಪಡ್ತಾನೆ, ಹಾಲಿನ ಅಭಿಷೇಕ ಮಾಡಿದರೂ ಸಂತೋಷ ಪಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಅವನ ಯಾವ ರೂಪದಲ್ಲಿ ಆರಾಧನೆ, ಲಕ್ಷ್ಮೀ ನರಸಿಂಹ ರೂಪ ಆರಾಧನೆ ಮಾಡಲಿಕ್ಕೆ ನಮಗೆ ಸುಲಭ. ಯಾಕಂದರೆ ನಾವು ಯಾವ ಆಸೆಯಲ್ಲಿರ್ತೇವೆ ಭಗವಂತ ನಗತಾ ಪ್ರಸನ್ನನಾಗ್ತಾನೆ ಅಂತ ಆ ಅನುಸಂಧಾನ ಇಟ್ಕೊಂಡು ನಾವು ಅವನಿಗೆ ಪೂಜೆ ಮಾಡಬೇಕಾದ್ರೆ ಆ ರೂಪದಲ್ಲಿ ಪೂಜೆ ಮಾಡಿದರೆ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಶಾಲಿಗ್ರಾಮ ಇಟ್ಕೊಂಡ್ರು ನಡೆಯುತ್ತೆ. ಮನೆಯಲ್ಲಿ ಅಂದ್ರೆ ಅಷ್ಟು ಅನುಷ್ಠಾನಗಳಿಲ್ಲದೆ ಅಥವಾ ಆ ಥರದ್ದು ಇದಿಲ್ಲದೆ ಇಡಬಾರ್ದು ಅಂತ ಹೇಳಿದ್ರು. ಹೌದು, ಆ ಥರ ಇದ್ದರೆ ಭಗವಂತನ ಭಾವಚಿತ್ರ ಇಟ್ಕೊಂಡೇ ಪೂಜೆ ಮಾಡಿದ್ರು ಭಗವಂತ ಪ್ರಸನ್ನನಾಗ್ತಾನೆ. ಧಾರಾಳ ಸಾಕು, ಭಗವಂತನ ಭಾವಚಿತ್ರದಲ್ಲಿ ಪೂಜೆ ಮಾಡಬಹುದು, ಪ್ರಸನ್ನನಾಗ್ತಾನೆ ಭಗವಂತ. ಮುಖ್ಯವಾಗಿ ಬೇಕಾಗಿರುವ ಶ್ರದ್ಧೆ ಮತ್ತು ಭಕ್ತಿ. ನೀವು ಅವತಾರಗಳ ವಿಷಯ ಬಂದಾಗ ಮಾತಾಡ್ತಾ ಅದೇ ಗ್ಲಾನಿ ಉಂಟಾದಾಗ ತುಂಬ ಜಗತ್ತಿನಲ್ಲಿ ತುಂಬ ತೀರ ಧರ್ಮದ ಅದೇ ಇದಾದಾಗ ಅವತಾರ ಎತ್ತಿ ಬರ್ತಾನೆ ಅಂತ ಹೇಳ್ಕೊಂಡು, ಈಗ ನಮ್ಮ ಲೋಕ ನೋಡಿದಾಗ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಯಾಕೆ ಬರಲಿಲ್ಲ ಭಗವಂತ? ಅವನು ಯಾವಾಗಲೂ ಅವತಾರ ಮಾಡ್ತೇನೆ ಅಂತ ಇಲ್ಲ, ಅವನ ಅವತಾರಕ್ಕೆ ಒಂದು ಮಿತಿ ಇದೆ. ಅದರಿಂದ ಅವನು ಲಕ್ಷಾಂತರ ಅವತಾರ ಮಾಡಿಲ್ಲ, 10 ಅವತಾರ ಅಥವಾ ಇನ್ನೂ ಕೆಲವು ಅವತಾರ ಮಾಡಿದ್ದಾನೆ ಹೊರತು ಲಕ್ಷಾಂತರ ಅವತಾರ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಈ ಕಾಲದಲ್ಲಿ ಒಂದು ಕಡೆ ಧರ್ಮದ ಅವನತಿ ಆಗ್ತಿದೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಇನ್ನೊಂದು ಕಡೆ ಏಕಪ್ರಕಾರ ಭಗವಂತನ ಭಕ್ತಿಯು ಕೂಡ ಜಾಗೃತವಾಗಿದೆ. ಯಾವ ಭಗವದ್ಭಕ್ತರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲವಂಥ ಪರಿಸ್ಥಿತಿ ಬರುತ್ತೋ ಆವಾಗ ಖಂಡಿತ ಭಗವಂತ ಅವತಾರ ಮಾಡ್ತಾರೆ. ಕಲಿಯುಗದಲ್ಲಿ ಅಂಥ ದಿವಸಗಳು ಬರುವ ಸಾಧ್ಯತೆಗಳಿದ್ದಾವಂತೆ. ಆ ಥರ ಬಂದಾಗ ಈಗ ಹಾಗಿದ್ರೆ ಆಗ್ತಾ ಇರೋದು ಏನೂ ಅಲ್ಲ. ಇಲ್ಲ, ಇನ್ನೂ ಹೆಚ್ಚಿನ ಪರಿಸ್ಥಿತಿ, ಘೋರವಾದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕಿರುವಂಥ ಸಾಧ್ಯತೆಗಳಿದ್ದಾವೆ. ಆವಾಗ ಭಗವಂತ ಅವತಾರ ಮಾಡ್ತಾನೆ, ಸಾಕ್ಷಾತ್ತಾಗಿಯೂ ಮಾಡ್ತಾನೆ, ಅಥವಾ ಯಾರ್ದಾದ್ರೂ ಮಹಾತ್ಮರ ಮೂಲಕ ಅವನು ಜಗತ್ತಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಈಗಿನ ಪರಿಸ್ಥಿತಿ ಹೇಗಿದೆ? ಈಗಿನ ಪರಿಸ್ಥಿತಿಯಲ್ಲಿ ಯಾವ್ಯಾವುದೇ ಸಂದರ್ಭ ಬಂದಾಗಲೂ ಕೂಡ ಯಾವುದೋ ಒಂದು ಕಡೆಯಿಂದ ನಾವು ತಲೆ ಎತ್ತಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸನ್ನಿವೇಶಗಳು ಇದ್ದಾವೆ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ನಡೀತಾ ಇದೆ, ಭಯಬೇಕಾಗಿಲ್ಲ. ಅಂಥ ಸಂದರ್ಭ ಬಂದಾಗ ಭಗವಂತ ಖಂಡಿತ ಅವತಾರ ಮಾಡಿ ದುಷ್ಟ ನಿಗ್ರಹ ಮಾಡ್ತಾನೆ, ಶಿಷ್ಟ ಸಂರಕ್ಷಣೆ ಮಾಡಿಯೇ ಮಾಡ್ತಾನೆ. ಒಂದು ರೀತಿಯಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂತಂದರೆ ಭಗವಂತ ಅವತಾರ ಎತ್ತಿ ಬರುವ ಪರಿಸ್ಥಿತಿ ಬರದೇ ಇರಲಿ ಅಂತ ತಿಳ್ಕೊಳ್ಳಿ. ದುಷ್ಟ ಜನರು ಕೆಲಸ ಮಾಡಬಾರದು, ದುಷ್ಟ ಕೆಲಸವನ್ನು. ಆದರೆ ಈಗ ಮಹಾತ್ಮರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಎಲ್ಲೆಲ್ಲಿ ನೋಡಬಹುದು? ಆ ಥರದ್ದು ಏನಾದರೂ ಸನ್ನಿವೇಶಗಳು? ಉದಾಹರಣೆಗೆ ಅಂಗರಾಜ ಅಂತ ಒಬ್ಬ ಬಹಳ ಒಳ್ಳೆಯ ರಾಜ, ತುಂಬ ಶ್ರೇಷ್ಠ ರಾಜವ, ತುಂಬ ಚೆನ್ನಾಗಿ ಅವನು ಪ್ರಜಾಪಾಲನೆ ಮಾಡಿದ್ದಾನೆ. ಅವನ ವಿಧಿವಶಾತ್ ಅವನ ಗ್ರಹಚಾರಕ್ಕೆ ಅವನಿಗೆ ಹುಟ್ಟಿದ ಮಗ ಒಬ್ಬ ಇದ್ದ, ಅವನು ವೇನ ಅಂತ. ಆ ವೇನ ಅಂತ ಹೇಳೋನು ಎಷ್ಟು ನೀಚ ಅಂತ ಹೇಳಿದರೆ, ಅವನು ರಾಜನ ಮಗ ಅಂತ ಹೇಳುವಂಥ ಅಹಂಕಾರದಿಂದಾಗಿ ಎಲ್ಲೆಲ್ಲಿ ಪುಟಾಣಿ ಮಕ್ಕಳು ಕಾಣಿಸ್ತಾ ಅವುಗಳ ಕತ್ತು ಹಿಚುವುದು, ಬಾವಿಗೆ ದೂಡಿ ಹಾಕುವುದೆಲ್ಲ ಮಾಡಿ ಅನ್ಯಾಯನೇ ಮಾಡ್ತಾ ಇದ್ದ. ಅನ್ಯಾಯ ಮಾಡಿದ ಅತಿರೇಕ ಆದಾಗ ಋಷಿಗಳೆಲ್ಲ ಆ ವೇನನನ್ನು ಸಂಹಾರ ಮಾಡಿ ಅವನ ತೊಡೆಯಿಂದ ಮಥನ ಮಾಡಿ ಒಂದು ಜೀವವನ್ನು ಉತ್ಪನ್ನ ಮಾಡಿದರು. ಆ ಜೀವದ ಹೆಸರು ಪೃಥು ಚಕ್ರವರ್ತಿ ಅಂತ. ಆ ಪೃಥು ಚಕ್ರವರ್ತಿ ಏನು ಮಾಡಿದ ಅಂದರೆ ಸಮಗ್ರ ಭೂಮಂಡಲವನ್ನು ಸಮತಟ್ಟುಗೊಳಿಸಿ ಅಲ್ಲಿ ಕೃಷಿಯನ್ನು ಉತ್ಪಾದನೆ ಮಾಡುವ ಮೂಲಕ ಈ ಭೂಮಿಯಲ್ಲಿ ಒಂದು ಸಮೃದ್ಧಿಯನ್ನು ತಂದುಬಿಟ್ಟ. ಕಾಡು ಮೇಡುಗಳಿಂದ ಮುಳ್ಳುಗಳಿಂದ ತುಂಬಿರತಕ್ಕಂಥ ಭೂಮಿಯಲ್ಲಿ, ಜನವಾಸವೇ ಕಡಿಮೆ ಇರುವಂಥ ಭೂಮಿಯಲ್ಲಿ ಜನಗಳಿಗೆ ಸುಂದರವಾಗಿ ವಾಸ ಮಾಡಲಿಕ್ಕೆ ಅನುಕೂಲ ಆಗಲಿ ಎಂಬ ಕಾರಣಕ್ಕೆ ಒಂದು ನಗರವನ್ನು ನಿರ್ಮಾಣ ಮಾಡಿದ. ಅಲ್ಲಲ್ಲಿ ಒಂದು ಸುಂದರವಾದ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ. ಭೂಮಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ಪತ್ತಿ ಆಗುವುದರ ಮೂಲಕ ಭೂಮಿ ಸಂಪದ್ಭರಿತವಾಗಬೇಕು ಅಂತ ಹೇಳಿ ಅವನು ಯೋಜನೆ ಮಾಡಿದ. ಆ ಯೋಜನೆಯಿಂದಾಗಿ ಏನಾಯಿತು ಅಂತ ಹೇಳಿದರೆ ಪ್ರಜಾ ಸಮೃದ್ಧಿ ಆಯಿತು. ಹಾಗಾಗಿ ಪೃಥುವಿನ ಕಾರಣಕ್ಕೆ ಪೃಥ್ವಿ ಅಂತ ಹೆಸರು ಬಂತು ಈ ಭೂಮಿಗೆ. ಆ ಪೃಥು ಎಂಬವನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ ಅಂದರೆ ಭಗವಂತನೇ ಮಾಡುವ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿದರು ಜನಗಳು. ವಸ್ತುತಃ ಅವನು ಭಗವಂತನ ಅವತಾರ ಅಲ್ಲ, ಆದರೆ ಅವನಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತವಾಗಿದ್ದುಕೊಂಡು
ಭಗವಂತ ಏನು ಕೆಲಸ ಮಾಡಬೇಕು ಅದನ್ನು ಪೃಥುವಿನ ಮೂಲಕ ಮಾಡಿಸಿದ. ಹಾಗಾಗಿ ಎಲ್ಲ ಕೆಲಸ ಒಳ್ಳೆ ಕೆಲಸ ಆದಾಗ ಭಗವಂತನೇ ಬರ್ತಾನೆ ಅಂತಲ್ಲ. ಕೆಲವೊಮ್ಮೆ ಭಗವಂತ ಯಾರಿಗೆ ಪ್ರೇರಣೆ ಕೊಡಬೇಕು ಅವರಿಗೆ ಪ್ರೇರಣೆ ಕೊಟ್ಟು ಅವರಲ್ಲಿ ತನ್ನ ದಿವ್ಯ ರೂಪವನ್ನು ಇಟ್ಟುಕೊಂಡು ಅವನು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತ ಹೇಳೋದಕ್ಕೆ ಪೃಥು ಚಕ್ರವರ್ತಿ ಒಂದು ಒಳ್ಳೆಯ ಉದಾಹರಣೆ. ಅವನಿಂದ ಪೃಥ್ವಿ ಆಯಿತು, ಭೂಮಿ. ತುಂಬಾ ಅದ್ಭುತವಾದ ಕಥೆ ಅದು. ಹಾಗೆ ಇತಿಹಾಸದಲ್ಲಿ ಅಂಥದ್ದು ನಡೀತಾನೆ ಇರುತ್ತೆ. ಆದ್ದರಿಂದ ಭಗವಂತ ಯಾವಾಗಲೂ ಅವತಾರ ಮಾಡಬೇಕಾಗಿಲ್ಲ. ಯಾರಾದರೂ ಒಳ್ಳೆಯ ಸಮರ್ಥವಾದ ವ್ಯಕ್ತಿಗಳಲ್ಲಿ ತಾನು ಸನ್ನಿಹಿತನಾಗಿದ್ದುಕೊಂಡು ಅವರಿಂದಲೂ ಆ ಕೆಲಸ ಮಾಡಿಸ್ತಾರೆ. ಈಗ ಯಾರಿದ್ದಾರೆ ನಮಗೆ? ಆ ಥರ ತುಂಬ ಜನ ಸಜ್ಜನರು ಈ ಭೂಮಿಯಲ್ಲಿ ಬದುಕ್ತಾ ಇದ್ದಾರೆ, ಸಾಧಕರು. ಅವರಲ್ಲಿ ಭಗವಂತ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳೋದು ನಮಗೆಲ್ಲ ಕಂಡಿದೆ. ಉದಾಹರಣೆಗೆ ಪೇಜಾವರ ಶ್ರೀಗಳು, ವಿಶ್ವೇಶತೀರ್ಥ ಶ್ರೀಪಾದರು, ಮತ್ತು ಕಾಂಚಿಯ ಪರಮಾಚಾರ್ಯರು, ಮತ್ತು ಇನ್ನು ಶೃಂಗೇರಿಯ ಕೆಲವು ಆಚಾರ್ಯರುಗಳು, ಇನ್ನೂ ಕೆಲವು ರಾಮಾನುಜ ಪಂಥದ ಕೆಲವು ಸಂತರು, ಈಗ ಅನೇಕ ಮಂದಿ ಅವರಲ್ಲಿ ಭಗವಂತ ಇದ್ದುಕೊಂಡು ವಿಶೇಷವಾದ ಕೆಲಸಗಳನ್ನು ಮಾಡಿಸಿರುವುದರಿಂದ ಅವರಿಂದ ದೊಡ್ಡ ಕ್ರಾಂತಿಯೇ ಆಗಿದೆ ಅಂತ ಹೇಳೋದಕ್ಕೆ ಇಂಥ ಉದಾಹರಣೆಗಳಿದ್ದಾವೆ. ಈ ವಿಷಯ ಬಂದಾಗ ಮುಖ್ಯವಾಗಿ ನಮಗೆ ಇದೇನಾಗೋದು ಅಂದರೆ ಧರ್ಮ ಸಂರಕ್ಷಣೆ. ಅದು ಆಗದೇ ಇದ್ದರೆ ಪ್ರಪಂಚ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಂದರೆ ಸರಳ ಜೀವಿಗಳು ನಾವು ಏನು ಮಾಡಬೇಕು ಅಂದರೆ ಸಾಮಾನ್ಯ ಜನರು, ಯಾಕಂದರೆ ಇವತ್ತು ಹೊರಗೆ ಹೋದ ತಕ್ಷಣ ನಮಗೆ ಸಿಗ್ತಾ ಇರುವಂಥದ್ದೇ ಡಿಸ್ಟ್ರಾಕ್ಷನ್ಗಳು. ಹೊರಗೆ ಹೋಗಬೇಕಾಗಿಲ್ಲ, ಮನೆಯೊಳಗೆ ಇದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ. ಧರ್ಮ ಅಂದರೆ ಏನು ಅಂತ ಹೇಳಿದರೆ, ಪ್ರತಿನಿತ್ಯವೂ ಕೂಡ ದೇವರ ಮನೆಯಲ್ಲಿ ಮಾತ್ರ ಇದ್ದುಕೊಂಡು ನಾವೇನು ಮಾಡ್ತೇವೋ ಮತ್ತು ನಾವೇನು ಜನಗಳಿಗೆ ತೋರ್ಪಡಿಗೆಗೋಸ್ಕರ ದಾನ ಧರ್ಮ ಮಾಡ್ತೇವೆ ಅಲ್ಲ, ಅದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ಏನು ಅಂದರೆ, ನೀವು ಯಾವುದೇ ಉದ್ಯೋಗ ಇರಲಿ, ಅದು ಯೋಗ್ಯವಾದ ಉದ್ಯೋಗದಲ್ಲಿ ಸ್ವವಿಹಿತವಾದ ವೃತ್ತಿಯಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಈ ಕೆಲಸದಿಂದ ಭಗವಂತ ಸಂಪ್ರೀತನಾಗಲಿ ಅಂತ ಕೆಲಸ ಮಾಡಿದರೆ ಅದೇ ದೊಡ್ಡ ಧರ್ಮ ಅಂತ ಹೇಳೋದು. ಸ್ವವಿಹಿತ ವೃತ್ತಿಯ, ತನಗೆ ಯಾವ ಯೋಗ್ಯವಾದ ವೃತ್ತಿ ಉಂಟಾ, ಉದ್ಯೋಗ ಇರ್ಬೋದು, ತನ್ನ ಕರ್ತವ್ಯ ಇರ್ಬೋದು, ವೃತ್ತಿಯಿಂದ ಜೊತೆಗೆ ಭಕ್ತಿಯಿಂದ ಏನು ಕೆಲಸ ಮಾಡಿದರೂ ಕೂಡ ಅದು ಭಗವಂತನಿಗೆ ಅರ್ಪಿತವಾಗಲಿ ಅಂತ ಹೇಳುವಂಥ ಮನೋಭಾವದಿಂದ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗಾದರೆ ಭಗವದರ್ಪಣ ಬುದ್ಧಿ ಎಂಬುದು ನಮ್ಮ ಕರ್ತವ್ಯಗಳಲ್ಲಿ ಬಹಳ ಮುಖ್ಯ ಅಂತ ಹೇಳೋದು ನಾವು ಅರಿತುಕೊಳ್ಬೇಕು. ಭಗವಂತನ ಪ್ರೀತಿಗೋಸ್ಕರನೇ ನಾನು ಮಾಡ್ತೇನೆ ಅಂತ ಹೇಳುವ ಅರಿತುಕೊಳ್ಳುವಿಕೆ ಉಂಟಲ್ಲ, ಇದೇ ಧರ್ಮ. ಆಡಂಬರದ ಆರಾಧನೆಗೆ ಒಲಿತಾನೆ ಅಂತಲ್ಲ, ನೀವೇ ಆಗಲೇ ಹೇಳಿದ ಹಾಗೆ ಭಕ್ತಿ ಶ್ರದ್ಧೆಯಲ್ಲಿ ಹೇಗೆ ಪ್ರಸನ್ನ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ. ಕೇವಲ ತುಳಸಿಯಂತಹ ಒಂದು ಎಲೆ ಆದರೂ ಪರವಾಗಿಲ್ಲ, ಅಥವಾ ಯಾವುದೋ ಒಂದು ಗಂಗಾ ಜಲವನ್ನು ಭಗವಂತನ ಮುಂದೆ ಇಟ್ಟು ಸಮರ್ಪಣೆ ಮಾಡಿದರೂ ಪರವಾಗಿಲ್ಲ, ಯಾವುದೋ ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಿದರೂ ಪರವಾಗಿಲ್ಲ. ರಂತಿದೇವ ನೀರನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದ. ಆ ಕಥೆ ಹೇಳ್ತೀರಾ? ಭಗವಂತ ಕೆಲವರನ್ನು ಪರೀಕ್ಷೆ ಮಾಡ್ತಾನಂತೆ. ಪರೀಕ್ಷೆ ಮಾಡುವಂಥ ಸಂದರ್ಭ ಬಂದಾಗ ರಂತಿದೇವನ ಪರೀಕ್ಷೆಗೆ ಒಂದು ಸಂದರ್ಭ ಬಂತಂತೆ. ಏನು ಅಂತ ಹೇಳಿದರೆ, ಅವನಿಗೆ ತುಂಬ ಬಡತನವನ್ನು ಕೊಟ್ಟ ಭಗವಂತ. ಅವನು ಸಮರ್ಥನಾದ ರಾಜ, ಆದರೂ ಕೂಡ ಅವನಿಗೆ ಉಪವಾಸ ಮಾಡುವಂಥ ಪ್ರಸಂಗ ಬಂತು. ಉಪವಾಸ ಮಾಡಿದ ಸಂದರ್ಭದಲ್ಲಿ ದಾನ ಧರ್ಮ ಮಾಡೋದ್ರಲ್ಲಿ ಪ್ರಸಿದ್ಧವಾದ್ದರಿಂದ ಅವನಲ್ಲಿ ಕೆಲವರು ಏನಾದರೂ ಕೊಡು ಅಂತ ಕೇಳಿದಾಗ ಇದನ್ನೆಲ್ಲ ಹಂಚಿಬಿಟ್ಟವ. ಹಂಚಿಬಿಟ್ಟ ಮೇಲೆ ಮನೆಯಲ್ಲಿ ಏನೂ ಉಳಿದಿಲ್ಲ ಆಹಾರ. ಕೊನೆಗೆ ಅವನಿಗೆ ಬಾಯಾರಿಕೆ ಆಗುತ್ತೆ ಅಂಥೇಳಿ ಸ್ವಲ್ಪ ನೀರಿತ್ತು, ಅದನ್ನು ಕುಡಿಬೇಕು ಅಂತ ಹೊರಟಾಗಲೂ ಕೂಡ ಅವನಿಗಿಂತ ಕಷ್ಟವಾದ ಇನ್ಯಾವುದೋ ಒಂದು ಜೀವಿ ಬಂದು ಕೇಳಿದಾಗ ಅದನ್ನು ಕೊಟ್ಟು ಬಿಡ್ತಾನೆ ಅವ. ಹಾಗೆ ಕೊಟ್ಟದ್ರಿಂದ ಭಗವಂತ ಬಲಿದು ಹೇಳ್ತಾನೆ, ನಿನ್ನ ಧರ್ಮಕ್ಕೆ ನಾನು ಮೆಚ್ಚಿದ್ದೇನೆ ಅಂತ. ಹಾಗಾಗಿ ಭಕ್ತಿಯಿಂದ ಏನೇ ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಸಂತೋಷ ಪಡ್ತಾನೆ ಹೊರತು ಇಂಥ ಉದಾರವಾದ, ಇಂಥ ವಿಶಿಷ್ಟವಾದ, ಇಂಥ ಫಲವನ್ನೇ ಕೊಡಬೇಕು, ಇಂಥ ಪುಷ್ಪವನ್ನೇ ಕೊಡಬೇಕು ಅಂತ ಭಗವಂತ ಏನು ಬಯಸುವುದಿಲ್ಲ. ಅವನಿಗೆ ಬೇಕಾಗಿರೋದು ನಮ್ಮ ಅದರ ಹಿನ್ನೆಲೆಯಿರುತ್ತಂಥ ಭಕ್ತಿ ಎಷ್ಟು ದೊಡ್ಡದು ಅಂತ. ಹಾಗಾಗಿ ಭಗವಂತ ಈ ರೀತಿಯ ಅನುಗ್ರಹ ಮಾಡಿದ ಅನೇಕ ಉದಾಹರಣೆಗಳು ಇತಿಹಾಸದಲ್ಲಿ ಇದ್ದಾವೆ. ಈಗ ನಾವು ಸಂಭ್ರಮ, ವೈಭವ, ದೊಡ್ಡ ದೊಡ್ಡ ಏನು ಪೆಂಡಾಲ್ಗಳನ್ನು ಹಾಕೋದು, ಅಲಂಕಾರಗಳನ್ನು ಮಾಡೋದು ನೋಡ್ತಾ ಇರ್ತೀವಿ. ಇದು ಅಂದರೆ ಯಾವುದರ ಸಂಕೇತ ಅನಿಸುತ್ತೆ? ಏನು ಅಂದರೆ ಹಾಗೆ ಮಾಡಬಹುದಾ, ಮಾಡಬಾರ್ದಾ? ಮಾಡಬೇಕಾಗಿಲ್ಲ, ಹೌದು. ಅಂದರೆ ವೈಭವಕ್ಕೆ ಭಗವಂತ ಬಲಿತಾನೆ ಅಂತ ಹೇಳೋದು ಎಲ್ಲಿಯೂ ಕೂಡ ಇತಿಹಾಸದಲ್ಲಿ ಇಲ್ಲ. ಮತ್ತೆ ಯಾಕೆ ಮಾಡ್ತಾ ಇದ್ದೀವಿ ನಾವು? ಅದು ಎಷ್ಟೋ ಮಂದಿಗೆ ತನ್ನ ಭಕ್ತಿಯ ಒಂದು ಕವಚವನ್ನು ಇಟ್ಟುಕೊಂಡು
ತಾವು ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಭಕ್ತಿ ಇಲ್ಲ, ಭಕ್ತಿಯ ಪ್ರದರ್ಶನ ಅವರಲ್ಲಿ ಇದೆ. ಆ ಮೂಲಕ ತಾವು ದೊಡ್ಡದಾಗಿ ಬೆಳಿತೇವೆ, ತುಂಬ ದೊಡ್ಡ ದಾನಿಗಳು ಸಮಾಜದಲ್ಲಿ ಕೀರ್ತಿಯನ್ನು ಪಡಿತೇವೆ ಅಂತ ಹೇಳುವಂಥ ಅಪೇಕ್ಷೆಯಿಂದ ಮಾಡ್ತಾರೆ ಹೊರತು ಅದರಿಂದ ಶ್ರೇಯಸ್ಸಾಗುವುದೂ ಇಲ್ಲ, ಭಗವಂತನ ಅನುಗ್ರಹವೂ ಕೂಡ ಸಿಗುವುದಿಲ್ಲ. ಕೇವಲ ನಾಟಕೀಯವಾಗಿ ಏನೇ ಮಾಡಿದರೂ ಕೂಡ, ಅಂತಃಕರಣದಲ್ಲಿ ಶುದ್ಧಿ ಇಟ್ಕೊಳ್ಳದೆ, ಸಮರ್ಪಣ ಭಾವ ಇಟ್ಕೊಳ್ಳದೆ ಏನೇ ಮಾಡಿದರೂ ಕೂಡ ಅದು ಅನಿಸುತ್ತೆ ಅವನಿಗೆ ನಾನು ದೊಡ್ಡ ಮನುಷ್ಯ ಅಂತ. ಆದರೆ ಅದಕ್ಕೆ ಭಗವಂತ ಮೆಚ್ಚುವುದಿಲ್ಲ. ಆದರೆ ಅದೊಂದು ಆಡಂಬರ ಅಷ್ಟೇ. ಮೇ ಅಟ್ಲೀಸ್ಟ್ ಆ ಮೂಲಕ ಒಂದು 4 ಜನ ಸೇರಿ ಅವರಲ್ಲಿ ಏನೋ ಒಂದು ಭಕ್ತಿಯ ಅವಕಾಶ ಸಿಗುತ್ತೆ ಅಂತ ಅನಿಸ್ಬೋದು ಅಷ್ಟೇ ಅನ್ಸುತ್ತೆ. ಹೌದು, ಏನಾದ್ರಿಂದ ದೊಡ್ಡ ಸಾಧನೆ ಮಾಡೋಕ್ಕಾಗಲ್ಲ. ನೀವು ರಂತಿ ದೇವ ಅವನ ಬಗ್ಗೆ, ಅವನ ಭಕ್ತಿಯ ಬಗ್ಗೆ ಹೇಳಿದ್ರಿ. ಅದ್ರ ಬಗ್ಗೆ ಹೇಳಿದಾಗ ನನಗೆ ಸಡನ್ನಾಗಿ ನೆನಪಾದ್ದು ಕರ್ಣನ ವಿಚಾರ. ಕರ್ಣನು ಅದೇ ರೀತಿ ಇದ್ನಲ್ಲ, ಅವನ ಅಂದರೆ ಬಗ್ಗೆ ಆಗಾಗ ಕೆಲವೊಂದು ವೈರುಧ್ಯದ ವಿಚಾರಗಳು ಕೂಡ ಹೊರಬರುತ್ತವೆ. ಅದು ಆರಂಭದ ಇದರಲ್ಲಿ ಕರ್ಣನ ಇದು ಬೇರೆನೇ ಇತ್ತು, ನಂತರದ ದಿನಗಳಲ್ಲಿ ಅವನನ್ನು ಬೇರೆ ರೀತಿ ಚಿತ್ರಣ ಮಾಡಲಾಯಿತು ಅನ್ನುವಂಥದ್ದು. ಇದ್ರ ಬಗ್ಗೆ ಕರ್ಣ ವಸ್ತುತಃ ಅವನು ಕುಂತಿಯ ಪುತ್ರನಾದ್ರಿಂದ, ಸೂರ್ಯಪುತ್ರನಾಗಿರುವುದರಿಂದ, ಸೂರ್ಯನ ಅನುಗ್ರಹದಿಂದ ಹುಟ್ಟಿದ ಕರ್ಣ ಅವನು ಶ್ರೇಷ್ಠ ವ್ಯಕ್ತಿಯಾಗಿದ್ದ, ಎರಡು ಮಾತೇ ಇಲ್ಲ. ಸೂರ್ಯನ ಅನುಗ್ರಹದಿಂದಾಗಿ ಅವನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಮರ್ಥನೂ ಆಗಿದ್ದ. ಅವನಲ್ಲಿ ಅಂತಹ ಔದಾರ್ಯನೂ ಕೂಡ ಇತ್ತು. ಅದರಿಂದ ದಾನಶೂರಕರ್ಣ ಅಂತ ಅವನನ್ನು ಕರೆಯುವುದು. ಆದರೂ ಕೂಡ ಅವನಿಗೆ ದುರ್ಗತಿ ಯಾಕೆ ಬಂತು ಅಂತ ಹೇಳಿದರೆ, ಒಬ್ಬ ಮನುಷ್ಯ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೆಳೆಯುವುದು ಬೇರೆ, ಪ್ರಭಾವಕ್ಕೆ ತಕ್ಕಂತೆ ಬೆಳೆಯುವಂಥದ್ದು ಬೇರೆ. ಕರ್ಣನ ದುರದೃಷ್ಟದಿಂದಾಗಿ ಸೂರ್ಯನ ಮಗನೇ ಆಗಿದ್ದರೂ ಕೂಡ, ಕುಂತಿಯ ಪುತ್ರನೇ ಆಗಿದ್ದರೂ ಕೂಡ, ಅವನ ಔದಾರ್ಯ, ಅವನ ದಾನ ಧರ್ಮಗಳು ಎಷ್ಟೇ ಮಾಡಿದರೂ ಕೂಡ ಅವನ ಸ್ವಭಾವಕ್ಕೆ ತಕ್ಕಂಥ ಬೆಳೀಲಿಕ್ಕೆ ಅವನಿಗೆ ಅವಕಾಶ ಆಗಲಿಲ್ಲ. ದುರ್ಯೋಧನನ ಪ್ರಭಾವಕ್ಕೆ ಬೇಕಾಗಿ ಅವನು ಬೆಳಿಬೇಕಾಯಿತು. ಅವನ ಅನ್ನ ಉಂಡು ಅವನ ಋಣವನ್ನು ನೆನಪಿಸಿಕೊಂಡು, ಕೆಟ್ಟವನ ಅನ್ನದ ಋಣವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅವನು ಮಾಡಬೇಕಾದನ್ನು ಮಾಡದೆ ಮಾಡಬಾರದನ್ನು ಮಾಡುವ ಪ್ರಸಂಗ ಬಂತು. ಹಾಗಾಗಿ ಕರ್ಣನ ವ್ಯಕ್ತಿತ್ವ ಸಾತ್ವಿಕವಾದ ಎಷ್ಟು ಮುಖವಾಗಿತ್ತು, ಅದೇ ಸಮಾನವಾಗಿ ಅವನು ತಾಮಸ ಮುಖದಲ್ಲಿ ಕೂಡ ಅವನು ಬೆಳೆದ. ಹಾಗಾಗಿ ಅವನ ಪ್ರಖರವಾದ ಸೂರ್ಯನಿಗೆ ಮೋಡವೊಂದು ಅಡ್ಡ ಬಂದಾಗ ಹೇಗೆ ಸೂರ್ಯನ ತೇಜಸ್ಸು ಮಂದವಾಗುತ್ತೋ, ಹಾಗೆ ಅವನಿಗೆ ಒಳ್ಳೆಯ ಗುಣಗಳಿದ್ದಾಗಲೂ ಕೂಡ ದುರ್ಯೋಧನನ ಪ್ರಭಾವ ಎಂಬ ಮೋಡ ಅವನ ಪ್ರಖರವಾದ ತೇಜಸ್ಸಿಗೆ ಅಡ್ಡ ಬಂತು. ಹಾಗಾಗಿ ಅವನು ಎಷ್ಟೇ ಒಳ್ಳೆಯ ಗುಣವಾಗಿದ್ದರೂ ಕೂಡ ಸಮಾಜದಲ್ಲಿ ಅವನಿಗೆ ಒಂದು ಪೂಜ್ಯವಾದ ಸ್ಥಾನ ಸಿಗಲಿಲ್ಲ. ಕಾರಣ ದುಷ್ಟ ಮಂದಿಯ ಸಂಸರ್ಗ. ನೀವು ಅಂದರೆ ನಿಮ್ಮ ಹತ್ರ ಕರ್ಣನ ಬಗ್ಗೆ ಕೇಳಿದಾಗ ನನಗೆ ದಾನದ ಬಗ್ಗೆ ನೆನಪಾಯಿತು. ಸೊ ದಾನವನ್ನು ನಾವು ಹೇಗೆ ಮಾಡಬೇಕು, ನನ್ನ ಅನುಭವ ನಾನು ಹೇಳ್ತೇನೆ. ಸಾರಿ, ಮತ್ತೆ ನಾನು ನನ್ನನ್ನು ನೆನಪಿಸ್ಕೊಳ್ತಾ ಇರ್ತೀನಿ. ಅಂದರೆ ಏನೋ ಒಂದು ವಿಷಯಕ್ಕೆ ಇದು ಮಾಡಿದಾಗ ಮನಸ್ಸಿಗೆ ಏನಾಗುತ್ತೆ ಅಂತಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ನಾನು ಕೊಟ್ಟನಲ್ಲ ಅನ್ನೋ ಭಾವನೆ ಬಂದೇ ಬರುತ್ತೆ. ಆದರೂ ಅದನ್ನು ನಾನು ನೆನಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇಲ್ಲ, ನಾನು ಕೊಟ್ಟಿದ್ದೀನಿ ಅನ್ನೋ ಭಾವ ನನಗೆ ಬರಬಾರ್ದು ಅಂತ. ಆದರೂ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯಾವುದನ್ನೇ ಕೊಟ್ಟರೂ ಕೂಡ ಸತ್ಪಾತ್ರರಿಗೆ ಕೊಡಬೇಕು, ಅಪಾತ್ರರಿಗೆ ಕೊಡಬಾರ್ದು. ದಾನ ಕೊಡಬೇಕಾದ್ರೆ ದೇಶ, ಕಾಲ ಇತ್ಯಾದಿಗಳನ್ನು ಪರಿಗಣನೆ ಮಾಡಿಕೊಂಡು ದಾನ ಕೊಟ್ಟರೆ ಅದು ಫಲ ಬರುತ್ತಂತೆ. ಹಾಗಾಗಿ ಒಬ್ಬ ಹಿಮಾಲಯದಲ್ಲಿ ಹೋಗಿ ಯಾವುದೋ ಒಂದು ತಂಪಾದ ಪದಾರ್ಥವನ್ನು ದಾನ ಕೊಡ್ತೇವೆ ಅಂತ ಹೇಳಿದರೆ ಅದು ದೇಶ ಅನುಕೂಲವಾದ ದೇಶ ಅಲ್ಲ, ಅದನ್ನು ಕೊಡಲಿಕ್ಕೆ ಅಗತ್ಯ ಇಲ್ಲ. ಅಲ್ಲಿ ಉದಾರವಾಗಿ ನಾನು ಫ್ಯಾನ್ ಕೊಡ್ತೇನೆ, ಫ್ರಿಜ್ ಕೊಡ್ತೇನೆ ನಿಮಗೆ ತಗೊಳ್ಳಿ ಅಂತ ಹೇಳಿ ಹಿಮಾಲಯದ ಬದರಿಕಾಶ್ರಮದಲ್ಲಿ ವಾಸ ಮಾಡುವಂಥ ವ್ಯಕ್ತಿ ಕೊಟ್ಟುಬಿಟ್ರೆ ಅದು ದಾನ ಹೌದು, ಆದರೆ ದಾನಕ್ಕೆ ಯೋಗ್ಯವಾದ ದೇಶ ಅಲ್ಲ ಅದು. ಇನ್ನು ಹೊಟ್ಟೆ ತುಂಬ ತಿಂದು ಇನ್ನು ವಾಂತಿ ಮಾಡಬೇಕು ಅಂತ ಇದ್ದವನಿಗೆ ಬನ್ನಿ ನಮ್ಮಲ್ಲಿ ಅನ್ನ ಸತ್ರಪಡೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಅದು ಪಾತ್ರ ಅಲ್ಲ. ಯಾಕೆ ಅಂತ ಹೇಳಿದರೆ, ಹಸಿವಾದವನೇ ಅನ್ನಸ್ಯ ಕ್ಷುದಿತಂ ಪಾತ್ರಂ. ಅನ್ನಕ್ಕೆ ಯಾರು ಪಾತ್ರ ಅಂದರೆ ಹಸಿವಾದವನು ಅದಕ್ಕೆ ಅನ್ನಕ್ಕೆ ಪಾತ್ರ. ಹಾಗಾಗಿ ಒಳ್ಳೆಯ ದೇಶದಲ್ಲಿ ಈ ವಿವೇಚನೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ? ಅವನು ಅಹಂಕಾರವನ್ನು ಬಿಟ್ಟರೆ ಈ ವಿವೇಚನೆ ಬೆಳೆಸ್ಕೊಳ್ಬೋದು. ಅವನಿಗೆ ಏನಿರೋದು ಅಂದರೆ, ತಾನು ಇಷ್ಟು ಕೊಟ್ಟೆ ಅಂತ ಹೇಳೋದೇ ಇಷ್ಟೇ ಹೊರತು ಕೊಡೋದ್ರ ಮೂಲಕ ನನ್ನಿಂದ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಅಂತ ಕೊಡುವವರು ಆ ಥರ ಕೊಡುವುದಿಲ್ಲ. ಯಾವನೋ ಒಬ್ಬ ಒಂದು ದೇವಸ್ಥಾನಕ್ಕೆ ಫ್ಯಾನ್ ಕೊಟ್ಟಂತೆ, ಅದನ್ನು ದಾನಿಗಳು ಹೆಸರು ಬರೆದಂತೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫ್ಯಾನ್ ಹಾಕಿದ್ರಂತೆ, ನಿಲ್ಲಿಸ್ಲಿಕ್ಕೆ ಹೇಳಿದಂತೆ. ಯಾಕಂದರೆ ಫ್ಯಾನ್ ತಿರುಗಿದ್ರೆ ಅವನ ಹೆಸರು ಕಾಣಿಸಲ್ಲ ಅಂತ.
ಈ ಥರ ಕೊಡಬೇಕು, ಅದು 4 ಜನಕ್ಕೆ ಗೊತ್ತಾಗಬೇಕು ಎಂಬ ಕಾರಣಕ್ಕೆ ಕೊಡೋದಿದ್ರೆ ಅದು ಸತ್ಪಾತ್ರ ದಾನ ಆಗೋದಿಲ್ಲ. ಬಟ್ ಇತ್ತೀಚೆಗೆ ಅದೇ ಅದಕ್ಕೆ ಕಾರಣ ಏನು ಅಂದರೆ, ಸಮಾಜದಲ್ಲಿ ತಾನು ತೋರ್ಪಡಿಸುವಿಕೆ ಎಂಬ ಹಂಬಲ ಜಾಸ್ತಿ ಆಗ್ತಾ ಇದೆ ಮನುಷ್ಯರಿಗೆ. ನಾನು ಕೊಡಬೇಕು ಅಂತ ಹೇಳೋದಕ್ಕಿಂತ ನಾನು ಕೊಟ್ಟವನು ಆಗಬೇಕು ಅಂತ ಹೇಳುವಂಥ ಒಂದು ಪ್ರದರ್ಶನದ ಭಾವನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮನುಷ್ಯ ಇದರ ಹಿಂದೆ ಓಡ್ತಾ ಇದ್ದಾನೆ. ತಾನು ದಾನ ಮಾಡಿದ ಪ್ರಚಾರ ಬರಲಿಕ್ಕೋಸ್ಕರ ಪತ್ರಿಕೆ ಹಿಂದೆ ಹೋಗ್ತಾನೆ, ಮಾಧ್ಯಮದ ಮುಂದೆ ಹಿಂದೆ ಹೋಗ್ತಾನೆ, ಎಲ್ಲ ಹೋಗ್ತಾನೆ. ಯಾಕೆಂದರೆ ಸಮಾಜದಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ ಆಗಬೇಕು ಅಂತ ಅಷ್ಟೇ ಹೊರತು ಅವನಿಗೆ ತನ್ನಲ್ಲಿ ಅಂತಃಕರಣದಿಂದ ತಾನು ಒಬ್ಬ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡಿಬೇಕು ಅಂತ ಹೇಳೋ ಭಾವನೆಗಳಿರುವವರು ಅಲ್ಲ ಅವರು. ಅಂಥದ್ರಿಂದಾಗಿ ಹೀಗೆ ಆಗತ್ತೆ. ಹೇಗೆ ಅದರಿಂದ ಹೊರಗೆ ಬರೋದು ಹೇಗೆ ಹೇಗೆ ಅದು ಅದರಿಂದ ಹೊರ ಬರಬೇಕಾದ್ರೆ ಭಗವಂತನೇ ಒಳ್ಳೆಯ ಬುದ್ಧಿ ಕೊಡಬೇಕು. ಏಕೆಂದರೆ ಕೆಲವೊಮ್ಮೆ ಭಗವಂತ ಯಾರಿಗೆ ಯಾವ ಕಾಲದಲ್ಲಿ ಯಾವ ರೀತಿ ಏಟು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಆ ಒಂದು ಕ್ಷಣದಲ್ಲಿ ಅವನ ಮನುಷ್ಯನ ಪರಿವರ್ತನೆ ಆಗಿಬಿಡ್ತಾನೆ. ಪುರಂದರದಾಸರು ಎಂಥ ಜುಗ್ಗ ಅಂದರೆ, ಜಿಪುಣ ಅಂದರೆ, ಅವರು ನವಕೋಟಿ ನಾರಾಯಣ ಆದಾಗಲೂ ಕೂಡ ಒಂದು ಚಿಕ್ಕಾಸನ್ನು ಕೂಡ ಯಾರಿಗೂ ಕೊಡಲಿಲ್ಲ. ಯಾವುದೋ ಒಬ್ಬ ಭಗವಂತ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದ ಇವನು ಪರೀಕ್ಷೆ ಮಾಡಬೇಕು ಅಂತ. ಒಂದು ಮಗನ ಮುಂಜಿ ಮಾಡಲಿಕ್ಕೆ ಏನಾದರೂ ಕೊಡಿ ಅಂತ ಹೇಳಿದಾಗ ಅವನು ಕೊಡಲಿಲ್ಲ. ಅವನು ಹೆಂಡತಿ ಕೊಟ್ಟರು ಹೊರತು ಅವನು ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಭಗವಂತನ ಮಹತ್ವವನ್ನು ತಿಳ್ಕೊಂಡು ಆವತ್ತೇ ಎಲ್ಲ ಊರು ಬಿಟ್ಟು ತಾಳ ತಂಬೂರಿಯನ್ನು ಕೈಯಲ್ಲಿ ಇಟ್ಕೊಂಡು ಅವನು ಎಲ್ಲ ದಾನವನ್ನು ಮಾಡಿಬಿಟ್ಟು ಬೀದಿಗೆ ಹೊರಟ್ಬಿಟ್ರು. ಅವರು ಪುರಂದರದಾಸರಾದರು. ಭಗವಂತ ಏನಾದರೂ ಮನಸ್ಸು ಮಾಡಿದರೆ, ಆ ಜೀವಕ್ಕೆ ಏನಾದರೂ ಒಳ್ಳೆಯ ಕಡೆ ಹೋಗುವ ಯೋಗ್ಯತೆ ಇದ್ದರೆ ಕ್ಷಣ ಮಾತ್ರದಲ್ಲಿ ಭಗವಂತ ಅವನನ್ನು ಪರಿವರ್ತನೆ ಮಾಡಿ ಅವನನ್ನು ಒಳ್ಳೆಯ ಸಲ್ಲಿಸಿ ಭಗವಂತನಿಗೆ ಅವಕಾಶ ಇದೆ. ಒಂದು ವೇಳೆ ಆ ಜೀವ ಸಜ್ಜೀವ ಅಲ್ಲದೇ ಇದ್ದರೆ ಏನೋ ಅಪಾತ್ರರಿಗೆ ದಾನ ಮಾಡಿ ಕೀರ್ತಿಗೋಸ್ಕರ ಮಾಡ್ತಾ ಅದು ಹೇಗೋ ಬದುಕುತ್ತಾ ಇರುತ್ತೆ. ಆದರೆ 4 ಜನರಿಗೆ ಅದರ ಬದುಕು ಅಗತ್ಯ ಇಲ್ಲದ ರೀತಿಯಲ್ಲಿ ಅದು ಬದುಕುತ್ತಾ ಇರುತ್ತೆ. ಆ ಥರ ಬದುಕಬಾರದು. ನಾವು ಹೇಗೆ ಆ ಯೋಗ್ಯತೆ ಗಳಿಸ್ಕೊಳ್ಳೋದು ಹೇಗೆ? ನಾವು ಪ್ರಯತ್ನ ಮಾಡಬೇಕು. ಭಗವಂತನ ಚಿತ್ತಕ್ಕೆ ಅದು ಬರಬೇಕು. ಇಲ್ಲಾಂದರೆ ನಾವು ಗಳಿಸ್ಕೊಳ್ಳೋಕ್ಕಾಗಲ್ಲ. ನಮಗೆ ತುಡಿತಾ ಇರಬೇಕು, ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ. ಭಗವಂತನ ಅನುಗ್ರಹಕ್ಕೆ ಅದಕ್ಕೆ ಕೂಡಿ ಬರಬೇಕು. ಆವಾಗ ಮಾತ್ರ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಸಂಸ್ಕಾರ ಮನಸ್ಸಿನಲ್ಲಿ ಸಂಸ್ಕಾರ ಬೆಳೀಬೇಕು. ಆವಾಗ ಮಾತ್ರ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಇವತ್ತಿನ ಅದೇ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ನನಗೆ ಇದು ಪ್ಲಸ್ ನನ್ನ ಪರ್ಸ್ನಲ್ ಅನುಭವಗಳು ಕೂಡ ಯಾವುದೋ ಒಂದು ಇದಕ್ಕೆ ಇದಂದಾಗ ಅದು ಬೇಡ ಅಂತ ಹೇಳ್ತೀವಿ, ಬಟ್ ಇನ್ನೊಂದು ಒಳ ಮನಸ್ಸು ಹೀಗೆ ಹೇಳುತ್ತೆ. ಈ ಮನಸ್ಸಿನ ಒಳಗಿನ ವೈರುಧ್ಯ ಇದೆಯಲ್ಲ, ಅದನ್ನ ಹೇಗೆ ಗೆಲ್ಲೋದು ಅನ್ನೋ ಪ್ರಶ್ನೆ. ಯಾಕಂದ್ರೆ ಒಬ್ಬ ಗುರುವೇ ಇದಕ್ಕೆ ದಾರಿ ತೋರಿಸ್ಬೇಕು. ಅದನ್ನು ಗೆಲ್ಲಬೇಕಾದ್ರೆ ಮನಸ್ಸನ್ನು ಪರಿಪಾಕಗೊಳಿಸಬೇಕು ಅಂತಾದರೆ ಅವನು ಯೋಗ, ಧ್ಯಾನ, ಪ್ರಾಣಾಯಾಮ, ಆಸನ ಮೊದಲಾದವುಗಳನ್ನು ಸಿದ್ಧಿಯನ್ನು ಪಡೆದು ಅವನು ಶಾಂತಚಿತ್ತನಾಗಿ ಬದುಕಿದ್ರೇ ಅವನಲ್ಲಿ ಇಂಥ ಒಳ್ಳೆಯ ಭಾವನೆಗಳು ಹುಡ್ತವೆ. ಆದ್ದರಿಂದ ಕೆರೆಯ ನೀರಿಗೆ ಒಂದಷ್ಟು ಕಲ್ಲನ್ನು ಬಿಸಾಡಿ ಅದು ತರಂಗದಿಂದ ಅಲ್ಲೋಲ ಕಲ್ಲೋಲವಾದಾಗ ನಮ್ಮ ಮುಖ ಕಾಣಿಸೋದಿಲ್ಲ ಅದರಲ್ಲಿ. ಅದೇ ಶಾಂತವಾಗಿ ನಿಂತಾಗ ನಮ್ಮ ಪ್ರತಿಫಲನ ಅದರಲ್ಲಿ ಕಾಣಿಸುತ್ತೆ. ಹಾಗೆ ನಮ್ಮ ಮನಸ್ಸು ಯಾವ್ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ, ಕೀರ್ತಿಯ ಆಸೆ, ಧನದ ಆಸೆಗೆ ಒಳಗಾಗಿ ಕಲಂಕಿತವಾಗಿ ವ್ಯಗ್ರವಾಗಿದ್ದಾಗ ಆ ಮನಸ್ಸಿನಲ್ಲಿ ಭಗವಂತನ ಪ್ರತಿಫಲನ ಮೂಡುವುದಿಲ್ಲ. ಹಾಗಾಗಿ ಶಾಂತವಾದ ಮನಸ್ಸು ಮತ್ತು ನೈತಿಕವಾದ ಪ್ರೇರಣೆ ಇರಬೇಕಾದ್ರೇ ಸಾಧ್ಯ. ಅದನ್ನು ಕೊಡಬೇಕಾದ್ರೆ ಒಂದಷ್ಟು ಚರಿತ್ರವಂತರ ಸಚ್ಚಾರಿತ್ರ್ಯವನ್ನು ಅಧ್ಯಯನ ಮಾಡಬೇಕು. ಆಮೇಲೆ ಪ್ರಾಣಾಯಾಮ, ಧ್ಯಾನದ ಮೂಲಕ ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಇದರಿಂದ ಅಭ್ಯಾಸ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಮಾರ್ಗ ಸುಲಭ ಇಲ್ಲ. ಸುಲಭ ಇಲ್ಲ. ಆಹಾರವೂ ಕೂಡ ಅಷ್ಟೇ ಮುಖ್ಯ. ಸಾತ್ವಿಕ ಆಹಾರವನ್ನು ಪಡೆಯದೆ ತಾಮಸವಾದ ಆಹಾರದಿಂದ ನಾನು ಸಾತ್ವಿಕ ಕಡೆ ಸಾಕ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಗುರಿಯೂ ಒಳ್ಳೆದಿರಬೇಕು, ಹೋಗುವ ದಾರಿಯೂ ಒಳ್ಳೆದಿರಬೇಕು. ಗುರಿ ಮಾತ್ರ ಮೋಕ್ಷ, ಹೋಗೋ ದಾರಿ ಮಾತ್ರ ಒಳ್ಳೆ ದಾರಿ ಅಲ್ಲ ಅಂತ ಆದರೆ ಮೋಕ್ಷ ಸಿಗೋದೇ ಇಲ್ಲ. ನೀವು ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ಪೀಠಾಧೀಶರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರಿ. ಸೊ ಮೊದಲಿಗೆ ನಾನು ನಿಮಗೆ ಇದರ ಬಗೆಗಿನ ಪ್ರೇರಣೆ ಇರಬಹುದು, ನೀವು ನಡೆದು ಬಂದ ದಾರಿ ಇರಬಹುದು, ಮತ್ತು ಒಬ್ಬ ಅಂದರೆ ಎಲ್ಲವನ್ನ ಬಿಟ್ಟು ಈ ದಾರಿಯಲ್ಲಿ ನಡೆಯುವಂಥದ್ದು ಅಂದರೆ ಅದು ಹೇಗದು? ಅದು ಒಬ್ಬ ವ್ಯಕ್ತಿಯ ಸಾಧನೆಗೆ ಒಂದೇ ಜನ್ಮದ ಕಾರಣಗಳು ಸಾಕಾಗುವುದಿಲ್ಲ. ಇದೆಷ್ಟೋ ಜನ್ಮದ ಪ್ರೇರಣೆಯ ಫಲವಾಗಿ ಅವನು ಸಾಧನೆ ಮಾಡಲಿಕ್ಕೆ ಆಗತ್ತೆ. ಹಾಗಾಗಿ ಬಹುಜನ್ಮದ ಸಾಧನೆಯಿಂದ ಮಾತ್ರ ಅವನು ಯಾವುದೋ ಒಂದು ಜನ್ಮದಲ್ಲಿ ಸಿದ್ಧಿಯನ್ನು ತಲುಪ್ತಾನೆ. ಬಹುನಾಂ ಜನ್ಮನಾಂ ಅಂತೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ,
ಅದರ ಹಿಂದಿನ ಜನ್ಮದಲ್ಲಿ ಮಾಡಿದ್ದ, ಅದರ ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದರೆ ಯಾವುದೋ ಒಂದು ಜನ್ಮದಲ್ಲಿ ಅದರ ಫಲದಿಂದ ಅವನು ಒಳ್ಳೆಯ ಕಡೆ ಸಾಕ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ಎಲ್ಲವನ್ನೂ ಮಾಡಿಬಿಡ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹಂತ ಹಂತವಾಗಿ ಸಾಧನೆ ಮಾಡ್ತಾ ಇರಬೇಕು. ಮುಂದಿನ ಜನ್ಮಗಳಿಗೆ ಅದರದ್ದು ಕ್ರೆಡಿಟ್ಗಳು ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತಾ ಮಾಡ್ತಾ ಅನೇಕ ಜನ್ಮಗಳ ನಂತರ ಒಂದು ಹಂತಕ್ಕೆ ಅವನು ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ರೀತಿಯಲ್ಲಿ ಒಂದು ಕರ್ಮ ಅನ್ನುವಂಥದ್ದು ಒಂದು ಬ್ಯಾಂಕಿನ ಡೆಪಾಸಿಟಿನ ಹಾಗೆ. ಬಟ್ ನಾವು ಎಷ್ಟೇ ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರು ಅದು ಇನ್ನಷ್ಟು ಆಳವಾಗಿರುತ್ತೆ. ಅದರ ಬುಡ ಮುಟ್ಲಿಕ್ಕೂ ಕಷ್ಟ ಆಗುತ್ತೆ. ನಿಮ್ಮ ಇದ್ರ ಬಗ್ಗೆ ಹೇಳಿ ನಮಗೆ. ಅಂದರೆ ನಿಮ್ಮ ಸನ್ಯಾಸದ ನಾವು ಪೂರ್ವಾಶ್ರಮದಲ್ಲಿ ಒಂದು ಕಾರ್ಕಳದ ಹತ್ತಿರ ಒಂದು ಅಧಿಕಾರನ ಹತ್ರ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ತುಂಬ ಕ್ಲಿಷ್ಟಕರವಾದ ಬದುಕನ್ನೇ ಬದುಕಿದವರು ನಾವು. ಹಾಗಾಗಿ ನಮಗೆ ಎಲ್ಲದಕ್ಕೂ ಮೌಲ್ಯ ಗೊತ್ತಿತ್ತು. ನೀತಿ, ಪರಿಶುದ್ಧಿ, ಘನತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳೋದು ನಮ್ಮ ತಂದೆ ತಾಯಿಗಳು ನಮಗೆ ಎಳೆಯ ಮಕ್ಕಳಿಂದ ಉಪದೇಶ ಮಾಡ್ತಾಯಿದ್ರು. ಮತ್ತು ಬಡತನ ಇರುವಾಗ ಮನುಷ್ಯನಿಗೆ ಒಂದಷ್ಟು ಏಟು ಬಿದ್ದಾಗಲೇ ಅವನು ಪಕ್ವನಾಗೋದು. ಅದೆಲ್ಲವೂ ಕೂಡ ಸೇರಿಕೊಂಡು ನಾನು ವಿದ್ಯಾಪೀಠಕ್ಕೆ ಬಂದೆ. ವಿದ್ಯಾಪೀಠದಲ್ಲಿ 12 ವರ್ಷ ನಾನು ಓದಿದೆ. ಓದಿದ ಮೇಲೆ ಅಧ್ಯಾಪಕನಾಗಿದ್ದಾಗ ಪೇಜಾವರ ಶ್ರೀಗಳು ಒಂದು ಪ್ರೇರಣೆ ಕೊಟ್ಟರು. ಒಬ್ಬ ಗೃಹಸ್ಥನಾಗಿದ್ದುಕೊಂಡು ತನ್ನ ಸಂಸಾರವನ್ನು ಮಾತ್ರ ಉದ್ಧಾರ ಮಾಡಲಿಕ್ಕಾಗತ್ತೆ, ಅದೇ ಒಬ್ಬ ಸನ್ಯಾಸಿ ಆಗಿದ್ದರೆ ಸಮಗ್ರ ಸಮಾಜವನ್ನೇ ಸಂಸಾರ ಅಂತ ತಿಳ್ಕೊಂಡು ಎಲ್ಲರನ್ನೂ ಕೂಡ ಒಳ್ಳೆಯ ಕಡೆ ದಾರಿಗೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅದು ಒಳ್ಳೆಯದು ಅಂತ ಪೇಜಾವರ ಶ್ರೀಗಳು ಪ್ರೇರಣೆ ಕೊಟ್ಟದ್ರಿಂದ ನಾವು ಈ ಸಂದರ್ಭ ಹೀಗೆ ಬರಬೇಕಾಯಿತು. ಬಟ್ ಎಷ್ಟು ವರ್ಷಗಳ ಈ ಪ್ರಯಾಣದ ಬಗ್ಗೆ ಹೇಳೋದಾದರೆ, ಅನುಭವದ ಬಗ್ಗೆ. ಯಾಕಂದರೆ ನಾನು ಯಾವತ್ತೂ ನೋಡ್ತಾ ಇರ್ತೇನೆ ನಿಮ್ಮ ಕೋಣೆಯಲ್ಲಿ ಭಕ್ತರು ಬಂದು ಹೋಗಿ ಮಾಡ್ತಾ ಇರ್ತಾರೆ, ಮಾರ್ಗದರ್ಶನ ಕೇಳ್ತಾ ಇರ್ತಾರೆ. ಸೊ ಆದಷ್ಟು ಒಂದು ಕಡೆ ಭಗವಂತನ ಬಗ್ಗೆ ಜಾಗೃತಿ, ಇನ್ನೊಂದು ಕಡೆ ಸಮಾಜದ ಮೇಲೆ ಅನುಕಂಪ ಮತ್ತು ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು ಅಂತ ಹೇಳೋ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ತೋರ್ಪಡಿಗೆಗೋಸ್ಕರ ಮಾಡ್ತೇವೆ ಅಂತಲೋ ಅಥವಾ ನಮ್ಮ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಯಾಗಿ ಹೋಗುತ್ತೇವೆ ಅಂತ ಹೇಳುವಂಥ ಅಹಂಕಾರ ನಮ್ಮ ಹತ್ರ ಇರಬಾರ್ದು. ನಾವು ನಮ್ಮನ್ನು ಅರಸಿ ಬಂದವರಿಗೆ ಪ್ರಾಮಾಣಿಕವಾದ ಮನಸ್ಸಿನಿಂದ ಒಳ್ಳೆಯದನ್ನು ಹಾರೈಸಬೇಕು. ಅದರಿಂದ ಒಳ್ಳೆಯದಾಗಿಬಿಟ್ರೆ ನಮಗೆ ಸಂತೋಷ. ಆದ್ದರಿಂದ ಆಡಂಬರಗಳು, ಜನಗಳಿಗೆ ಮೋಸ ಮಾಡ್ತಾ ತಾವು ಕೀರ್ತಿ ಪಡೆಯುವುದು, ನಾವು ಒಳ್ಳೆಯವರಂತ ತೋರಿಸಿಕೊಳ್ಳುವುದರಿಂದ ಭಗವಂತ ಮೆಚ್ಚುವುದೂ ಇಲ್ಲ. ಸಮಾಜದ ಮುಂದೆನೂ ಕೂಡ ಒಂದಲ್ಲ ಒಂದು ದಿವಸ ಅವನ ಕಪಟತನ ಬಹಿರಂಗವಾಗುತ್ತೆ. ಅದರ ಬದಲಿಗೆ ಸಾತ್ವಿಕ ಮನಸ್ಸಿನಿಂದ, ಪ್ರಾಮಾಣಿಕವಾದ ಪ್ರಾಂಜಲವಾದ ಮನಸ್ಸಿನಿಂದ ಭಗವಂತನಿಗೆ ಮತ್ತು ಭಕ್ತನಿಗೆ ನಮ್ಮನ್ನು ತಾವು ತೆರೆದುಕೊಳ್ಳುವುದರಿಂದ ಒಳ್ಳೆಯ ಕಡೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಮಾರ್ಗದಲ್ಲಿ ಹೋಗೋದಕ್ಕೆ ಈ ಒಂದು ನಿಮಗೆ ಹಾಗಿದ್ರೆ ಸಂಪೂರ್ಣವಾಗಿ ಈಗ ಪೇಜಾವರ ಮಠಾಧೀಶರೇ ನಿಮಗೆ ದಾರಿ ತೋರಿಸಿದ್ರ ಅಥವಾ ನಿಮಗೆ ಯಾರೆಲ್ಲ ಅಲ್ಲಿ ದಾರಿಯಾದರು? ಪೇಜಾವರ ಶ್ರೀಗಳು ಅದ್ಭುತವಾದ ಒಂದು ಚಿಂತಕರು ಮತ್ತು ಅಪೂರ್ವವಾದ ವ್ಯಕ್ತಿತ್ವ ಅವರದು. ಅವರ ಜೊತೆಗೆ ನಾವು ಸಂಚಾರ ಮಾಡ್ತಾ ಇರುವಾಗ ಅವರ ಪಾದರಸದಂತಹ ಅವರ ಚುರುಕುತನ, ಪ್ರಾಮಾಣಿಕತನ, ನಿತ್ಯವಾದ ಅನುಷ್ಠಾನ, ಸರಳತೆ, ಇದನ್ನು ಪ್ರತಿನಿತ್ಯ ಒಬ್ಬರ ಹತ್ತಿರ ಹೋಗಿ ಅನುಭವಿಸಿದರೆ ನಮಗೆ ಪ್ರಭಾವ ಒಳ್ಳೆಯ ಕಡೆಯಿಂದ ನಮಗೆ ಒಳ್ಳೆಯ ಪ್ರಭಾವ ಸಿಕ್ಕಿದರೆ ನಾವು ಸ್ವಭಾವದ ಜೊತೆಗೆ ಸಾತ್ವಿಕ ಪ್ರಭಾವದೊಂದಿಗೆ ನಾವು ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪೇಜಾವರ ಶ್ರೀಗಳ ಜೀವನವೇ ಒಂದು ಆದರ್ಶ. ಅವರು ಯಾವುದನ್ನು ಮಾಡುವಾಗಲೂ ನಾಟಕ ಮಾಡುವುದಿಲ್ಲ, ಅವರು ಏನು ಅನಿಸುತ್ತೆ ಅದನ್ನು ಹೇಳ್ತಾರೆ. ಹೀಗೆ ಒಂದು ಪ್ರಾಂಜಲವಾದ ಪ್ರಾಮಾಣಿಕವಾದ ಮನಸ್ಸಿನಿಂದ ಅವರು ನಮಗೆಲ್ಲ ಆದರ್ಶವಾದ ವ್ಯಕ್ತಿಯಾಗಿದ್ದಾರೆ. ಮತ್ತು ಕಲ್ಪನಾತೀತವಾಗಿರತಕ್ಕಂಥ ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಇದು ಅವರ ದೊಡ್ಡ ವ್ಯಕ್ತಿತ್ವ. ನಾವು ಅವರಿಂದ ಏನೆಲ್ಲ ಕಲ್ತ್ಕೊಳ್ಬೋದು? ನಾವು ಖಂಡಿತ ನಿಮ್ಮ ಹಾದಿಯಲ್ಲಿ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಆದರೆ ಒಂದು ಅಟ್ಲೀಸ್ಟ್ ಅದರ ಒಂದು ಹನಿ ಆದರೂ, ಒಂದು ಕಿಂಚಿತ್ತಾದರೂ ನಾವೇನು ತಿಳ್ಕೊಬೋದು. ಯಾಕಂದರೆ ನೀವು ಅವರ ಮಾರ್ಗದರ್ಶನದಿಂದ ಬಂದ್ರಿ, ಸೊ ಅಲ್ಲಿಂದ ನಮಗೇನಾದರೂ ಸಿಕ್ಕ ಎರಡು ವಿಷಯ. ಒಂದು, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ ಮಿತೇಹೆ ಅಂತ ಆಚಾರ್ಯ ಮದ್ದೂರು ಹೇಳಿರುವಂಥದ್ದು. ಸಮಾಜದಲ್ಲಿ ಅನೇಕ ಜೀವಗಳಿಗೆ ಅಸಮರ್ಥವಾದ ಜೀವಗಳಿರ್ತವೆ, ತೊಂದರೆ ಇರುವ ಜೀವಗಳಿರ್ತವೆ. ಅವರ ಉದ್ಧಾರಕ್ಕೋಸ್ಕರ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡ್ತಾನೇ ಇರಬೇಕು ಅಂತ ಹೇಳೋದು ಸಾಮಾಜಿಕವಾದ ಮುಖ. ಇನ್ನೊಂದು, ನಮಗೆ ಸೃಷ್ಟಿಯನ್ನು ಕೊಟ್ಟು ಇಂತಹ ಒಳ್ಳೆಯ ಜಾಗದಲ್ಲಿ ಕೂತು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಆಗುವುದಿದ್ದರೆ ಅದನ್ನು ನಾವು
ಮಾಡಬೇಕು ಮತ್ತು ನಾವು ಆಚರಿಸಬೇಕು ಅದನ್ನು. ಪೇಜಾವರ ಶ್ರೀಗಳ ಆದರ್ಶ ಹಾಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಕಷ್ಟಪಟ್ಟು ಮಾಡ್ತಾಯಿದ್ರು. ಅವರು ಮಾಡಿದ ಎಲ್ಲವೂ ಕೂಡ ಅವರ ಒಂದು ಸಮರ್ಪಣ ಭಾವದ ಫಲ. ಹಾಗಾಗಿ ಅವರೊಂದು ಪ್ರೇರಣೆ ಮತ್ತು ಸ್ಫೂರ್ತಿ ನಮಗೆಲ್ಲ. ಹಾಗಾಗಿ ನಾವು ಅವರ ಆಶೀರ್ವಾದದ ನೆಲೆಯಲ್ಲಿ, ನಮ್ಮ ಬದುಕಿನ ಜೀವನದ ಹಿನ್ನೆಲೆಯಲ್ಲಿ ನಾವು ನಡೆದು ಬಂದ ದಾರಿ ಏನುಂಟು ಅದಕ್ಕೆ ಅವರ ಪ್ರಭಾವ ಗಾಢವಾಗಿದೆ. ನಮ್ಮ ಅಧ್ಯಯನ ನಾವು ಬೇರೆ ಬೇರೆ ಕಡೆ ಅನೇಕ ಮಂದಿ ನೋಡಿದ್ದು ಒಂದು ಪ್ರೇರಣೆ ಸಿಗುತ್ತೆ. ಆ ರೀತಿಯ ಪ್ರೇರಣೆಯಿಂದ ನಾವು ಒಳ್ಳೆಯ ಕಡೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಭಗವಂತನ ಪ್ರೇರಣೆಯಿಂದ ತಮ್ಮ ಸ್ವಪ್ರಯತ್ನದಿಂದ ಒಳ್ಳೆಯ ಕೆಲಸಕ್ಕೆ ಸಾಧಲಿಕ್ಕೆ ಅವಕಾಶವನ್ನು ಮಾಡುವ ಸಂದರ್ಭಗಳು ಬಂದರೆ ನಾವು ಸಾರ್ಥಕ ಜೀವಿಗಳು. ಸೊ ನಾವು ಅದೇ ಪೇಜಾವರ ಶ್ರೀಗಳ ಬಗ್ಗೆ ಮಾತಾಡ್ತಾ ಇದ್ವಿ, ವಿಶ್ವೇಶ ತೀರ್ಥರ ಬಗ್ಗೆ. ಈಗ ನಾನು ಅಥವಾ ನನ್ನಂತೆ ಇರುವಂಥ ಸಾಮಾನ್ಯ, ನಾನೆಲ್ಲನೂ ಒಬ್ಬ ಸಾಮಾನ್ಯ ಇವರ ಆಡಿಯನ್ಸಿನ ಪಾಯಿಂಟ್ ಆಫ್ ವ್ಯೂವಿನಿಂದ ಕೇಳ್ತಾ ಇರೋದು, ಅವರಿಂದ ನಾವು ಯಾವ ರೀತಿ ಪ್ರೇರಣೆ ಪಡ್ಕೊಳ್ಬಹುದು. ಮತ್ತು ಇವತ್ತು ಖಂಡಿತ ನೀವು ಒಬ್ಬ ಆದರ್ಶರಾಗಿ, ಯಾಕಂದರೆ ನಾನು ನಿಮ್ಮನ್ನು ತುಂಬ ಪರಿಸ್ಥಿತಿಗಳಲ್ಲಿ ನೋಡಿದ್ದೀನಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರ್ಬೋದು ಅಥವಾ ವೈಯಕ್ತಿಕವಾಗಲೂ ಕೂಡ ಸಿಕ್ಕಿದ್ದೀನಿ. ಅಷ್ಟು ಸರಳವಾಗಿ, ಅಷ್ಟು ಸಹಜವಾಗಿ ಇರುವಂಥದ್ದು. ಸೊ ಈ ಥರ ನಮ್ಮ ಸಮಕಾಲೀನರಲ್ಲಿ ಯಾರನ್ನೆಲ್ಲ ನಾವು ಆದರ್ಶವಾಗಿ ತಗೊಂಡು ನಾವು ಆಚರಣೆ ಮಾಡದೆ ಉಪದೇಶ ಮಾಡಿದರೆ ಸಮಾಜವನ್ನು ಬಹಳ ದೀರ್ಘಕಾಲ ಮೂರ್ಖವನ್ನಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಸಮಾಜ ಜಾಗೃತವಾಗಿದೆ. ನಮ್ಮ ಆಚರಣೆಯೇ ಸಮಾಜಕ್ಕೆ ಒಂದು ಪಾಠ ಆಗಿರಬೇಕು. ಪೇಜಾವರ ಶ್ರೀಗಳು ಆ ರೀತಿ ಬದುಕಿದವರು. ಅವರು ತಾನು ಆಡೋದು ಒಂದು, ಮಾಡೋದು ಒಂದು ಅಂತಲ್ಲ. ತಾನು ಏನು ನನಗೆ ಸಾಧ್ಯ ಉಂಟು ಅದನ್ನು ಪ್ರಾಂಜಲವಾದ ಮನಸ್ಸಿನಿಂದ ಅವರು ಮಾಡ್ತಾಯಿದ್ರು. ಅವರು ಹೇಳ್ತಾಯಿದ್ರು, ನಮಗೆ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಆಗೋದು ಇರ್ಬೋದು, ಆದರೆ ಏನು ಕೊಡ್ತೇನೆ ಅದನ್ನು ಪ್ರಾಮಾಣಿಕವಾಗಿ ಕೊಡ್ತೇನೆ ಅಂತ. ಉದಾಹರಣೆಗೆ ಅವರು ಒಂದು ಉದಾಹರಣೆ ಕೊಡ್ತಾಯಿದ್ರು. ಈ ದೇಶೀಯವಲ್ಲದ ಹಸುಗಳು ತುಂಬ ಹಾಲು ಕೊಡ್ತವೆ, ಆದರೆ ಅದಕ್ಕೆ ಕರು ಬಿಡದಿದ್ದರೆ ಆ ಕೆಚ್ಚಲೆಲ್ಲ ಹಾಲನ್ನು ಹಿಡಿದು ಕುಟ್ಕೊಳ್ಳಿಕ್ಕೂ ಗೊತ್ತಿದೆ. ಅದೇ ನಮ್ಮ ದೇಶೀಯ ಹಸುಗಳು ಸ್ವಲ್ಪವೇ ಹಾಲು ಕೊಡೋದು, ಎಷ್ಟು ಹಾಲಿದೆ ಅದನ್ನೆಲ್ಲವೂ ಕೂಡ ಇಳಿಸಿಬಿಡುತ್ತೆ ಅದು. ಹಾಗೆ ನಾನು ಏನು ಮಾಡ್ತೇನೋ ಅದನ್ನು ಎಲ್ಲವನ್ನೂ ಪ್ರಾಮಾಣಿಕವಾಗಿ ಮಾಡ್ತೇನೆ ಹೊರತು ನನಗೆ ಅದರಲ್ಲಿ ಕದ್ದು ಮುಚ್ಚಿ ಏನು ಮಾಡಲಿಕ್ಕೂ ನನಗೆ ಗೊತ್ತಿಲ್ಲ. ಹಾಗಾಗಿ ಏನಿದೆ ಅದನ್ನು ನನ್ನ ಕೈಲಿ ಆಗುತ್ತೆ ಎಲ್ಲನೂ ಕೊಡ್ತೇನೆ ಅಂತ ಪ್ರಾಂಜಲವಾಗಿ ಒಪ್ಪಿಕೊಂಡು ಅವರು ಎಲ್ಲವನ್ನೂ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸಮಾಜ ಸುಧಾರಕರಾಗಿ ಅವರು ಕಂಡ್ರು. ಹಾಗಾಗಿ ಅವರ ಪ್ರಾಮಾಣಿಕತನ, ಅವರ ಪ್ರಾಂಜಲವಾದ ಮನಸ್ಸು, ಸಮರ್ಪಣ ಭಾವ ಮತ್ತು ನಾಟಕೀಯವಲ್ಲದ ಬದುಕು, ಇದು ಅವರನ್ನು ಆಧಾರದಲ್ಲಿ ತಾಗಿಸಿದೆ. ನೀವು ಕಂಡ ಯಾವುದಾದ್ರು ಘಟನೆ ನೆನಪಿಸೋದು? ನಾನು ಅವ್ರ ಜೊತೆಗೆ ತುಂಬ ಸಂಚಾರ ಮಾಡಿದ್ದೇನೆ. ಎಷ್ಟೋ ಸಲ ಲಾಹೋರು, ಉಸ್ಮಾನಾಬಾದು ಇಲ್ಲೆಲ್ಲ ಭೂಕಂಪ ಆದಾಗ ಧಾವಂತವಾಗಿ ಓಡ್ತಾ ಇದ್ರು ಅವರು. ನಾವು ಒಟ್ಟಿಗೆ ಹೋಗಿದ್ವಿ ಅವ್ರ ಜೊತೆಗೆ. ಎಂಥ ಹಳ್ಳಿಗೂ ಭೇಟಿ ಮಾಡಿ ಏನಾಗುತ್ತೋ ಅವ್ರ ಕೈಯಲ್ಲಿ, ಅವರೇನು ಬಹಳ ಶ್ರೀಮಂತಿಕೆಯ ಸನ್ಯಾಸಿಗಳಲ್ಲ, ತುಂಬ ಆಸ್ತಿ ಇದ್ದವರಲ್ಲ, ಏನಾಗುತ್ತೋ ಅದನ್ನು ಅವರು ಮನಪೂರ್ವಕವಾಗಿ ಕೊಟ್ಟುಬಿಟ್ಟು ಜನರಿಗೆ ಸಮಾಜಕ್ಕೆ ಸಾಂತ್ವನ ಹೇಳ್ತಾಯಿದ್ರು. ಅಷ್ಟೋ ಮಂದಿಗೆ ಶ್ರೀಗಳು ಬಂದಿದ್ದಾರೆ ಅಂತ ಹೇಳೋದೇ ಸಂತೋಷ. ಅದರಿಂದ ಅವ್ರಿಗೆ ಸಾಂತ್ವನ ಸಿಕ್ಕಿಬಿಟ್ಟಿದ ಹೊರತು ಅವರಿಂದ ದ್ರವ್ಯ ಕೊಡಬೇಕು, ನೀವು ಅದು ಕೊಡಿ, ನೀವು ಬಂದ್ರಲ್ಲ ಸಾಕು ಅಂತ ಹೇಳೋ ಮಟ್ಟಕ್ಕೆ ಅವರ ಮೇಲೆ ಅಭಿಮಾನ. ವಿದೇಶಗಳಲ್ಲಿ ಕೂಡ ಅಂಥ ಅಭಿಮಾನ ಅವರ ಮೇಲೆ ಯಾವತ್ತೂ ಕೂಡ ಇದೆ. ಇದನ್ನು ಸಾಮಾನ್ಯವಾಗಿ ಎಲ್ರಿಗೂ ಇದು ಸಾಧ್ಯ ಆಗುವಂಥ ಸಂಗತಿ ಅಲ್ಲ. ಆದ್ದರಿಂದ ಅವರವರ ಅಪೂರ್ವ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರ ಜೊತೆಗೆ ಇರುವುದರಿಂದ ನಮಗೆ ಕೆಲವೊಂದು ಪ್ರೇರಣೆ ಸಿಕ್ಕಿದೆ. ಸರಳತನ, ಸಮಾಜಕ್ಕೆ ನಾವು ಯಾವುದೋ ಒಂದು ಅಂತಸ್ತಲ್ಲಿ ಕೂತು ಉಪದೇಶ ಮಾಡುವವರು ಅಂತ ಹೇಳುವಂಥ ಒಂದು ಎತ್ತರದಲ್ಲಿರುವುದಕ್ಕಿಂತ ಎಲ್ಲರ ಜೊತೆ ಬೆರೆತುಕೊಂಡು ಎಲ್ಲರ ಮಧ್ಯದಲ್ಲಿ ನಾವಿದ್ದುಕೊಂಡು ನಮ್ಮ ಕೆಲ ಏನಾಗುತ್ತೋ ಅದನ್ನು ನಾವು ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಆ ರೀತಿ ಮಾಡುವಂಥ ಒಂದು ಬದುಕಿಗೆ ಪ್ರೇರಣೆ ಕೊಟ್ಟದು ಪೇಜಾವರ ಶ್ರೀಗಳೇ. ಇವತ್ತು ಅಂಥ ಭಾವನೆ ಇರುವಂಥವರು ಎಲ್ಲರೂ ಅಲ್ಲದೇ ಇರುವುದರೂ ಕೂಡ ಈ ಕಾಲದಲ್ಲಿ ಅಂಥ ಎಷ್ಟೋ ಜನ ಇರಬಹುದು. ಅಂಥವರಿಂದ ಸಮಾಜಕ್ಕೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವರ ಪ್ರಭಾವವು ಕೂಡ ಸಮಾಜದ ಮೇಲೆ ಬಿದ್ದು ಲಕ್ಷಾಂತರ ಜನ ಅಂಥವ್ರನ್ನ ಅನುಸರಣೆ ಮಾಡುವಂಥದ್ದು ಇವತ್ತು ಕೂಡ ಇದೆ. ಆದ್ದರಿಂದ ಅದನ್ನು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಯಾರದೋ ಹೆಸರು ಹೇಳಿಬಿಟ್ರೆ ಇನ್ಯಾರೋ ಬೇಜಾರು ಮಾಡ್ಕೊಳ್ತಾರೆ. ಅಂಥವ್ರು ಇದ್ದಾರೆ, ಅಂಥವ್ರು ಇರಲಿ ಅಂತ ನಾವು ಅಷ್ಟೇ ಹಾರೈಸ್ಲಿಕ್ಕೆ ಗಮನಿಸಿರ್ತೇನೆ. ತುಂಬ ಜನ ಇದ್ದಾರೆ, ಈಗ ಯಾರನ್ನು ಹೇಳೋದು ಅಂತ ಹೇಳೋದು ಸಮಸ್ಯೆ. ಅಂತ ಒಳ್ಳೆಯವರು ಇದ್ದಾರೆ, ಇವತ್ತು ಇದ್ದಾರೆ, ಇರಬೇಕಂತವ್ರು. ಹಾಂ, ಅವರಂಥವ್ರು ಇರಬೇಕು, ಇಲ್ಲಾಂದರೆ ಸಮಾಜ ಎಲ್ಲೇ ದಾರಿ ತಪ್ಪಿ ಹೋಗುತ್ತೆ.
ಕೊನೆಯ ಪ್ರಶ್ನೆ, ಈ ನಿಮ್ಮ ಗಮನದಲ್ಲಿ ನೋಡುವಾಗ ನೀವು ಹೇಳೋದಾದರೆ ನಮ್ಮ ಭಕ್ತಿ ಅಥವಾ ಶ್ರದ್ಧೆ ನಮ್ಮ ಲೋಕದಲ್ಲಿ ಕಮ್ಮಿ ಆಗ್ತಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ? ಯಾಕಿರಬಹುದು? ಒಂದು ಕಡೆ ಆಧುನಿಕ ಮಾಧ್ಯಮದ ಪ್ರಭಾವ, ವಿದೇಶದ ಪ್ರಭಾವದಿಂದಾಗಿ ಇವತ್ತು ಯುವಜನತೆ ಒಂದು ಕಡೆ ವೈಭವದ ಜೀವನದ ಕಡೆ ಸಾಗ್ತಾ ಇದೆ. ಇವತ್ತು ನಾಳೆಯಲ್ಲಿ ನಾನು ಕೋಟ್ಯಾಧಿಪತಿ ಆಗಬೇಕು, ನಾನು ಸ್ವತಂತ್ರವಾಗಿ ಬದುಕಬೇಕು, ಎಲ್ಲ ಸೌಲಭ್ಯದಲ್ಲಿ ಸಮಾಜದ ಸೌಲಭ್ಯಗಳನ್ನು ಸುಖವನ್ನು ಅನುಭವಿಸಬೇಕು ಅಂತ ಹೇಳುವಂಥ ಒಂದು ಕಡೆ ಮರುಭೂಮಿಯಲ್ಲಿ ಜಲವನ್ನು ಹುಡುಕುವಂತೆ ಮರೀಚಿಕೆಯಾಗಿ ಓಡ್ತಾ ಇದೆ ಒಂದು ಸಮಾಜ. ಇನ್ನೊಂದು ಮುಖದಿಂದ ನೋಡಿದರೆ ಕೆಲವು ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಷ್ಟು ಯುವಜನತೆ ಬರುವಂಥದ್ದನ್ನು ಇದೆ. ಹಾಗಾಗಿ ಎರಡೂ ಸಮಾಜದಲ್ಲಿದೆ. ಒಂದು ಕಡೆ ಆಧುನಿಕವಾದ ಪ್ರಭಾವಗಳಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಸಂತೋಷ ನೀಡುವಂತಹ ಒಂದು ಕಡೆ ಓಡುವಂತಹ ಒಂದಷ್ಟು ಯುವಜನತೆ, ಧರ್ಮದ ಸಂಸ್ಕಾರದ ಬಗ್ಗೆ ಅಪೇಕ್ಷೆ ಇಲ್ಲದೆ. ಇನ್ನೊಂದು ಕಡೆ ಕೆಲವು ಮಂದಿ ಆದರೂ ಕೂಡ ಮತ್ತೆ ನಾವು ಭಗವಂತನ ಪರವಾಗಿ ಬದುಕಬೇಕು, ದಾನ ಧರ್ಮ ಮಾಡುವುದರ ಮೂಲಕ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಡೆ ಒಂಥರ ಜನರು ಕಾಣ್ತೇವೆ ನಾವು. ಎರಡೂ ಸಮಾಜದಲ್ಲಿ ಇದ್ದಾರೆ. ಸಾತ್ವಿಕರು ಒಳ್ಳೆಯದಾಗಲಿ ಅಂತ ನಾವು ಅಷ್ಟೇ ಬೆಳ್ಕೋಬೋದು. ಮತ್ತು ಉಳಿದವರು ಕೂಡ ಸಾತ್ವಿಕ ಹಾದಿಯನ್ನು ಪಡೀಲಿ ಅನ್ನೋ ಸದಾಶಯ ಖಂಡಿತ ಒಬ್ಬ ಗುರುವಾಗಿ ನಿಮ್ಮಿಂದ ಖಂಡಿತ ಇರುತ್ತೆ ಅನ್ನೋದು. ಹಾಗೆ ಇಷ್ಟು ಹೊತ್ತು ನಮ್ಮ ಜೊತೆ ಸಮಯವನ್ನು ಕೊಟ್ಟು ನಿಮ್ಮ ಬಿಡುವನ್ನು ಮಾಡಿಕೊಂಡು, ನಿಮ್ಮ ಶೆಡ್ಯೂಲ್ ನೋಡಿದೆ ನಾನು, ಅಷ್ಟು ಬ್ಯುಸಿ ಇದ್ರೂ ಕೂಡ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ನಮಗೆ, ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತೂ ಬೇಕು. ಖಂಡಿತ, ಯಾವತ್ತೂ ಎಲ್ರಿಗೂ ಶುಭಾಶಯಗಳು. ಕೃತಜ್ಞತಾಪೂರ್ವಕವಾಗಿ ನಾವು ಇದನ್ನು ನೀಡ್ತಾ ಇದ್ದೀವಿ. ಹಾರ್ದಿಕ್ ಹರ್ಬಲ್ಸ್ ಅಂತ, ಅವರಿಂದ ಸತ್ವಂ ಅಂತ ಅವರು ಹರ್ಬಲ್ ವಾಟರ್ ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ ಮತ್ತು ಸೋಪ್ಗಳ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಸೊ ಅವರಿಂದ ಇದು ವಿಶೇಷವಾಗಿ ಧನ್ಯವಾದಗಳು. ಇನ್ನಷ್ಟು ಮಾತಾಡುವ ಬಯಕೆ ಇದೆ. ಬಡಗಿಲಿ ಅವರ ನೇತೃತ್ವದಲ್ಲಿ ಇಂಥ ಚಾನೆಲ್ಗಳ ಮೂಲಕ ಸಮಾಜಕ್ಕೆ ಒಂದು ಸಾತ್ವಿಕ ಪ್ರೇರಣೆ ಸಿಗುವಂತಹ ಕಾರ್ಯಕ್ರಮಗಳು ಜರುಗಿಬಿಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಹೋಗುವ ಮಂದಿಗೆ ಇದರಿಂದ ಪ್ರಭಾವ ಸಿಕ್ಕಿ ಅವರು ಒಳ್ಳೆಯ ಕಡೆ ಸಾಗುವಂಥ ಜನಗಳು ಎಷ್ಟೇ ಸಿಕ್ಕಿದ್ರೂ ಕೂಡ ಅದು ನಿಮ್ಮ ಚಾನಲ್ಗೆ ಅದು ಒಂದು ಪ್ರಯೋಜನ, ಲಾಭ ಅಂತ ಹೇಳ್ಕೊಂಡು ಇಂಥ ಒಳ್ಳೆಯ ಪ್ರಯೋಜನ ಕೊಡುವಂಥ ಚಾನಲ್ ಆಗಿ ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮಗೆ ಹಾರೈಸ್ತೇವೆ. ಆಶೀರ್ವಾದ ಅಂತ ಹೇಳ್ಕೊಂತ. ಇದು ಈ ಹೊತ್ತು ನಾವು ಪಡೆದ ಭಾಗ್ಯ. ಶ್ರೀಯುತ ಸ್ವಾಮಿಗಳು ನಮ್ಮ ಇಷ್ಟು ಹೊತ್ತು ಕೊಟ್ಟಿರುವಂತಹ ಈ ಜ್ಞಾನಧಾರೆ ನಮಗೆ ಮಾರ್ಗದರ್ಶನವನ್ನು ನೀಡತ್ತೆ ಅಂತ ತಿಳ್ಕೊಳ್ತಾ ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.